ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಇಲ್ಲಿಯವರೆಗೆ ಆತ್ಮನ ಸ್ವರೂಪ ಲಕ್ಷಣಗಳಾದ ಸತ್, ಚಿತ್, ಆನಂದ, ನಿತ್ ಇಲ್ಲಿ ತನಕ ಹೇಳ್ಕೊಂಡು ಬಂದು ಈಗ ಪೂರ್ಣ ಲಕ್ಷಣವನ್ನು ಹೇಳುವವರಿದ್ದಾರೆ. 32ನೇ ಪದ. ತಾನೇ ತನ್ನೊಳು ತನ್ನ ನಿಜವ ನೋಡಲು ಪರಮಾನಂದಮಯ ಚಿದ ಅಖಂಡ ರೂಪನು. ತಾನೇ ಯಾವ ಪ್ರತ್ಯೇಗಾತ್ಮ ಸ್ವರೂಪನಾದ ತಾನೇ ತನ್ನ ನಿಜವನ್ನು ಅಂದ್ರೆ ತನ್ನ ಯಥಾರ್ಥ ಸ್ವರೂಪವನ್ನ ನೋಡಿದಾದರೆ ಅದನ್ನ ಅಂದ್ರೆ ತಿಳ್ಕೊಂಡಿದ್ದಾದ್ರೆ ಹೇಗಿದ್ದೇನೆ ನಾನು ಅಂತಂದ್ರೆ ಪರಮಾನಂದಮಯ ಚಿದ ಅಖಂಡ ರೂಪನು ಅಂತ ಹೇಳಿದರು. ಅಂದ್ರೆ ಇಲ್ಲಿ ತಾನೇ ತನ್ನೊಳು ತನ್ನ ನಿಜವನ್ನು ನೋಡಲು ಪರಮಾನಂದಮಯ. ನಾ ಹೇಗಿದ್ದೇನೆ ಅಂದ್ರೆ ಪರಮಾನಂದಮಯ ಅದೇನೆ. ಪರಮಾನಂದದೇನನ್ನೋದು ಬರಬರಿ. ಪರಮಾನಂದಮಯ ಅಂದಾಗ ಅಲ್ಲಿ ಮಯ ಶಬ್ದಕ್ಕೆ ಅನೇಕ ಅರ್ಥ ಆಗ್ತವ. ಸ್ವರೂಪ, ವಿಕಾರ ಹೀಗೆಲ್ಲ. ಯಾಕಂದ್ರೆ ಸಾಮಾನ್ಯವಾಗಿ ಅನ್ನಮಯ ಕೋಶ ಅಂದಾಗ ಏನು ಅನ್ನದ ವಿಕಾರ ಇದು. ಹ್ಯಾಂಗ ಅಕ್ಕಿ ಹೋಗಿ ಅನ್ನ ಆಕೈತಿ, ಅದು ವಿಕಾರ ಹೊಂದಿ. ಮೊದಲು ಕಠಿಣ ಇತ್ತು ಬಿರುಸ, ಈಗ ಹಾಗೆ ಅನ್ನದ ವಿಕಾರವೇ. ಅನ್ನವೇ ಹೋಗಿ ಹಂಗ ಹಾಲ ಹೋಗಿ ಮೊಸರಾಗ್ತೈತಿ. ಹಂಗ ಅನ್ನದ ರಸಾನೇ ಇದು ಆಗಿದು ದೇಹ ಆಗೇ ಐತಿ. ಅಂದಮೇಲೆ ಇದೇನೈತಿ, ಅನ್ನಮಯ ಕೋಶ ಐತಿ. ಅಂದ್ರೆ ಅನ್ನದ ವಿಕಾರ ಐತಿ. ಅದು ಹಿಂಗೆ ಇಲ್ಲಿ ಅದು ಆರ್ತಿಲ್ಲ. ಬ್ರಹ್ಮನ ಹಿಂಗೋಗಿ ಹಂಗ ಆತ್ಮ ಆಗ್ಯಾನು ಹಿಂಗೇನಿಲ್ಲ. ಅಂದ್ರೆ ವಿಕಾರ ಹೊಂದಿ ಆಗ್ಯಾನಂತ ಹಿಂಗ ಅಲ್ಲ ಅರ್ಥ ಅಲ್ಲ ಅಂತ. ಚಿನ್ಮಯ ಅಂತಾರ. ಚಿನ್ಮಯ ಅಂದ್ರೆ ಚೈತನ್ಯ ಸ್ವರೂಪ. ಹಾಗೆ ಆನಂದಮಯ ಅನ್ನೋ ಪದಕ್ಕೆ ಇಲ್ಲಿ ವಿಕಾರ ಅಂತ ಅರ್ಥ ಮಾಡಲಾರ್ದೆ ಸ್ವರೂಪ ಅಂತ ಅರ್ಥ ಮಾಡಬೇಕು ಅಂತ ಅಭಿಪ್ರಾಯ ಅಲ್ಲಿ. ಯಾಕಂದ್ರೆ ಮತ್ತೆ ಇನ್ನೂ ಒಂದು ರೀತಿಯಿಂದ ಈ ಆನಂದಕ್ಕೆ ಪರಮ ಅಂತಕ್ಕಂಥ ವಿಶೇಷಣ ಹಚ್ಚಿ ಮಯ ಅಂತ ಏನು ಹೇಳ್ಯಾರ. ಯಾಕೆ ಹೇಳಿದ್ರು ಮಯ ಅಂದ್ರ ಈ ಆತ್ಮನಲ್ಲಿ ತೋರ್ತಕ್ಕಂಥ ಆನಂದ ಏನೈತಲ್ಲ, ಇದಕ್ಕೆ ನೈಯಾಯಿಕರು ಆನಂದವು ಗುಣ ಅಂತಾರಲ್ಲ. ಗುಣ 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 ಅಂತ ಅಂದ್ಕೊಳ್ಳೇನ ಅದು ಗುಣ ಹೋವೇಸೋ ಅನಿತ್ಯ ಹಿ ಹೋವೆ. ಯಾವ್ದು ಗುಣ ಇರ್ತೈತಿ ಅದು ಅನಿತ್ಯ ಇರ್ತೈತಿ, ಯಾವಾಗಲೂ ಇರಂಗಿಲ್ಲ ಅಂತ ಹೇಗದ. ಅದಕ್ಕೆ ಮತ್ತೆ ಹಿಂಗ ಆತ್ಮನಲ್ಲಿ ಈ ಆನಂದ ಅನ್ನೋದು ಒಂದು ವೇಳೆ ಗುಣ ಆಗಿದ್ರೆ ಅದು
ಅನಿತ್ಯ ಆಗ್ತಿತ್ತು, ಒಮ್ಮೆ ಇದ್ದು ಒಮ್ಮೆ ಇಲ್ಲ ಆಗಿ ಹೋಗ್ಬಿಡ್ತಿತ್ತು. ಹಂಗಿಲ್ಲ. ಅದು ಮಯ ಅಂದ್ರೇನು ಆತ್ಮನ ಸ್ವರೂಪ ಐತಿ. ಸ್ವರೂಪ ಐತೆ ಅಂದಮೇಲೆ ಅದನ್ನು ಬಿಟ್ಟು ಅದು ಇರಂಗೇ ಇಲ್ಲ. ಹೆಂಗ ಹಾಲಿನ ಸ್ವರೂಪ ಏನು ಬೆಳ್ಳಗಿರೋದು, ತಿಳಿಯಾಗಿರೋದು, ಮಧುರವಾಗಿರೋದು. ಹಂಗೆ ಈ ರೀತಿ ಆ ಸತ್ಚಿತ್ ಆನಂದಾದಿಗಳು ಆತ್ಮನ ಸ್ವರೂಪ ಅದಾವು. ಬೆಂಕಿಯ ಸ್ವರೂಪ ಏನು ಉಷ್ಣವಾಗಿರುವುದು, ಪ್ರಕಾಶವಾಗಿರುವುದು, ದಾಹಕವಾಗಿರುವುದು. ಹೆಂಗೆ ಇವು ಹೆಂಗ ಅಗ್ನಿಯ ಸ್ವರೂಪದಾವು, ಹಾಗೆ ಈ ಆನಂದವು ಆತ್ಮನ ಸ್ವರೂಪ ಐತಿ ಅನ್ನೋದನ್ನು ಬೋಧಿಸುವ ಸಲುವಾಗಿ ಮಯ ಶಬ್ದ ಪ್ರಯೋಗ ಐತಿ. ಅಲ್ಲದೆ ಚಿದ ಅಂದ್ರೆ ಚಿತ್ ಸ್ವರೂಪ ಅಂದ್ರೆ ಅದು ಸ್ವಯಂ ಪ್ರಕಾಶ, ಜ್ಞಾನ ಸ್ವರೂಪ, ಚೈತನ್ಯ ಸ್ವರೂಪ ಅಂತ ಅದಕ್ಕೆ ಅರ್ಥ ಆಗ್ತಾವ. ಹೇಗೆ ಅಲ್ಲದೆ ಅಖಂಡ ರೂಪ, ಅಖಂಡ ಅಂದ್ರೆ ಪರಿಪೂರ್ಣವಾಗಿ ಅದ ಅನ್ನೋದು ಯಾವಾಗ ಗೊತ್ತಾತು? ತಾನೇ ತನ್ನ ನಿಜವನ್ನು, ತಾನೇ ತನ್ನೊಳು ತನ್ನ ನಿಜವನ್ನು ನೋಡಲು ಅಂದ್ರ ತಾನೇ ತನ್ನಿಂದ ತನ್ನ ಸ್ವರೂಪವನ್ನು ನೋಡಿದ ಅಂತಂದ್ರ ಆವಾಗ ನಾ ಹಿಂಗದೇನೆ ಅಂತ ಅವ್ನು ಗೊತ್ತಾಕೈತಿ ಅಂತ ಹೇಳಿದ್ರು. ಅಂದಮೇಲೆ ಇಲ್ಲಿ ಮತ್ತೆ ಶಂಕನೂ ಮಾಡ್ತಾರ. ಶಂಕ ಬರ್ತೈತಂತ. ತಾನೇ ತನ್ನನ್ನು ಅರ್ಥ ತಿಳ್ಕೊಂಡ, ಅದಿಲ್ಲ ತಾನು ನಾ ಹೆಂಗದೇನೆ ಅನ್ನೋದನ್ನು ತಿಳ್ಕೊಂಡ. ಆಮೇಲೆ ತಿಳಿಯತಕ್ಕಂಥ ಕರ್ತೃ ತಿಳಿಸಿಕೊಳ್ಳೋದು ತಾನೇ. ಯಾರನ್ನು ತಿಳಿದ್ರು? ತಾನ. ತಿಳಿಯೋದು ಯಾರು ತಿಳಿದ್ರು? ತಾನ. ಮತ್ತು ತಿಳಿದದ್ದು ತಾನ ಕರ್ತ. ಮತ್ತು ಈ ಯಾರನ್ನು ತಿಳಿದ್ರೆ ತಾನ ತಿಳಿದ್ರೆ ಮತ್ತು ತಿಳಿಸ್ಕೊಳ್ಳೋದು ತಾನ ಆಯ್ತು. ಅದು ಕರ್ಮ. ಕರ್ತೃ ಕರ್ಮ ವಿರೋಧ ಆತಂತಾರೆ ಅದಕ್ಕೆ ಆತ್ಮಾಶ್ರಯ. ಆತ್ಮಾಶ್ರಯ ಅಂದ್ರೆ ಈಗ ನೀ ಮಠಕ್ಕೆ ಹೆಂಗೆ ಬಂದಿ, ಅಲ್ಲಿದಿಂದ ಇಲ್ಲಿ ಹೆಂಗೆ ಬಂದೆಪ್ಪ ನೀ ಮಠಕ್ಕ? ಹೆಂಗೆ ಬಂದೆ ಅಂದ್ರೆ ನಾನು ಹೆಗಲ ಮೇಲೆ ಕೂತು ನಾ ಬಂದಿನಿ ಅಂದ್ರು. ಏನಂದ? ನಾನು ಹೆಗಲ ಮೇಲೆ ಕುಂತು ನಾ ಬಂದೆ ಅಂದ್ರೆ ಹೆಗಲ ಮೇಲೆ ಕುಂದರ್ಸ್ಕೊಳವ ತಾನ ಕುಂದರ್ಸ್ಕೊಂಡ, ಮತ್ತು ಕೂತಾವ ಮತ್ತು ತಾನ. ಹಿಂಗ ಆಗತ್ತೇನ? ಒಂದರಲ್ಲಿ ತಾ ಹೆಗಲ ಮೇಲೆ ಕುಂದಿರೋದು ಮತ್ತು ಕುಂದರ್ಸ್ಕೊಳ್ಳೋದು ಮತ್ತು ಮೇಲೆ ಕುಂದ್ರವನು ಹಿಂಗಾಗೋದಿಲ್ಲ. ಅದ ಒಂದರಲ್ಲಿ ಯಾಕೆ ಕರ್ತೃ ಕರ್ಮ ವಿರೋಧ ಅಂತ ಹೇಳಲ್ಪಡ್ತದೆ. ಆ ರೀತಿ ನೀವು ಹೇಳು ಮಾತು ತಾನೇ ತನ್ನೋಳು ತನ್ನ ನಿಜವ ನೋಡಲು ಅಂದ್ರೆ ತನ್ನಿಂದ ತನ್ನನ್ನು ತಿಳ್ಕೊಂಡ ಅಂತ ಹೇಳಿದ್ರೆ ಮತ್ತು ತಿಳಿದವನು ತಾನೇ, ತಿಳಿಸಿಕೊಂಡವನು ತಾನೇ ಅಂತ ಈಗ ಆತ್ಮಾಶ್ರಯ ದೋಷ ಬರ್ತೈತಲ್ಲ ಅಂತ ಶಂಕ ಮಾಡಿದರೆ ಅದಕ್ಕೆ ದೋಷ ಹಾಗೇನು ಬರಂಗಿಲ್ಲ. ಯಾಕಂದ್ರೆ ಇಲ್ಲಿ ಒಂದು ಉಪಾಧಿಯನ್ನು ಗ್ರಹಣ ಮಾಡಿಕೊಂಡು ಸಾಮಾನ್ಯವಾಗಿ ಒಂದು ಕನ್ನಡಿ ಐತಿ. ಈಗ ನಾ ಹೆಂಗದೇನಿ ಅಂತ ತನ್ನನ್ನು ತನಗೇನಾದ್ರು ಕಾಣ್ತಾನ? ಕಾಣಂಗಿಲ್ಲ. ಅದಿಲ್ಲ. ಅದಕ್ಕೇನು ಮಾಡಬೇಕು? ಕನ್ನಡಿ ಮುಂದೆ ಹೋಗಿ ನಿಂದಿರ್ಬೇಕು. ಮತ್ತೆ ಕನ್ನಡಿ ತಗೊಂಡು ಅದನ್ನು ಮುಂದೆ ಹಿಡಿದು ನೋಡಿದಾಗ ನಾನು ಸುಂದರವಾಗಿ ಇದ್ದೇನೆ ಅಂತ ಎಲ್ಲ ತನ್ನ ಒಟ್ಟು ರೂಪ ಎಲ್ಲ ಗೊತ್ತಾಗೋದು. ನಾನು ಎಷ್ಟು ಗುಂಗುರು ಕೂದಲದಾವು, ನಾ ಎಷ್ಟು ಬೆಳ್ಳಗದೇನಿ, ಮತ್ತು ನನ್ನ ಕಣ್ಣ ಮೂಗ ಬಾಯಿ ಎಲ್ಲ ಎಷ್ಟು ಸುಂದರವಾಗಿ ಅದಾವು, ನಾ ಎಷ್ಟು ರೂಪವಾನ್ ಇದ್ದೇನೆ ಅಂತ ತನಗೆ ಗೊತ್ತಾಯ್ತು. ಅದರಿಂದ ಆ ಕನ್ನಡಿ ಉಪಾಧಿ.
ಈ ರೀತಿ ಅಂದ್ರೆ ಕನ್ನಡಿ ಒಳಗಿನ ಪ್ರತಿಬಿಂಬವನ್ನ ಕಂಡ ಬಿಂಬದ ಜ್ಞಾನ ಆಗತೈತಿ. ಹೌದಿಲ್ಲ? ಈ ರೀತಿ ಅಲ್ಲಿ ಹೆಂಗ ವ್ಯವಹಾರ ಸಂಭವಿಸ್ತೈತೋ ಆ ರೀತಿ ಸಾಕ್ಷಿ ಪ್ರತ್ಯಗಾತ್ಮನು ಇಲ್ಲಿ ಸಾಕ್ಷಿ ಪ್ರತ್ಯಗಾತ್ಮನಾದ ತಾನು ಅಂತಃಕರಣ ಅಂತಕ್ಕಂಥ ಕನ್ನಡಿ ಉಪಾಧಿಯನ್ನು ಮಾಡಿಕೊಂಡು ಆ ತಿಳಿದವ ಯಾರು? ಅಂದರೆ ಚಿದಾಭಾಸನ ಮೂಲಕವಾಗಿ ತನ್ನನ್ನು ತಿಳಿತಾನ. ಏನು? ಹಾ, ಚಿದಾಭಾಸ ಅಂದ್ರೆ ಪ್ರತಿಬಿಂಬ ಅದನ್ನೆಲ್ಲೋ ಆ ಪ್ರತಿಬಿಂಬವನ್ನ ನೋಡಿ ಬಿಂಬಭೂತದ ಜ್ಞಾನ ಆಕೈತಿ. ನಾ ಯಾರು ಅನ್ನೋದು ನಿಜ ಅವನ್ ಗೊತ್ತಾಗ್ಬಿಡ್ತೈತಿ. ಈ ರೀತಿ ವಿಚಾರ ಮಾಡಿದಾಗ ಮತ್ತು ತನ್ನ ಯಥಾರ್ಥ ಸ್ವರೂಪ ಜ್ಞಾನ ತನಗೆ ಆಗತ್ತದೆ. ಅಲ್ಲೇನು ಇಲ್ಲಿ ಆತ್ಮಾಶ್ರಯಾದಿ ಯಾವ ದೋಷ ಬರಂಗಿಲ್ಲ. ಆದ್ದರಿಂದ ಮತ್ತು ನಾ ಹೆಂಗದೇನಿ ಅಂದ್ರೆ ಪರಮಾನಂದಮಯ ಚಿರಖಂಡ ರೂಪನು. ಯಾಕಂದ್ರೆ ನಾನು ಪರಮಾನಂದ ಸ್ವರೂಪನೇ ಅದೇನಿ ಅಲ್ಲಕ ಕಾರಣ ಏನು ಅಂತಂದ್ರೆ ಇವು ಶಾಂಪಲ್ ಗೊತ್ತಾಕವಲ್ಲ. ಜಾಗೃತ ಅವಸ್ಥೆಯಲ್ಲಿ ಈ ವಿಷಯಾದಿಗಳಲ್ಲಿ ಏನು ಆನಂದ ಆಗ್ತದೆ ಅದ ಅಥವಾ ಪ್ರಿಯಮೋದ ಪ್ರಮೋದ ವೃತ್ತಿಗಳಲ್ಲಿ ಆಗ್ತದೆ. ಅದೇ ಪ್ರತಿಬಿಂಬ ಆನಂದನ ಅದ. ಅದು ಯಾವ ಆನಂದ? ಆತ್ಮನ ಪ್ರತಿಬಿಂಬ ಆನಂದವೇ. ಮತ್ತು ಅದು ಸುಸುಪ್ತಿಯಲ್ಲೇನು ಅಲ್ಲಿ ಯಾವ ವಿಷಯ ಇಲ್ಲ, ಆದರೂ ಅಲ್ಲಿ ಆನಂದ ಏನು ತೋರ್ತದ ಅದನ್ನು ಅವಿದ್ಯಾವೃತ್ತಿಯಲ್ಲಿ ತೋರ್ತಕ್ಕಂಥ ಪ್ರತಿಬಿಂಬ ಆನಂದವೇ ಐತಿ. ಇವು ಎಲ್ಲ ಪ್ರತಿಬಿಂಬ ಆನಂದ ನಾವು ಎಷ್ಟು ಜಗತ್ತಿನಲ್ಲಿ ಅನುಭವ ಮಾಡ್ತೀವಿ, ನಮಗೆ ಯಾವಾಗ ಯಾವಾಗ ಸುಖ ಅನಿಸ್ತೈತಿ, ಆನಂದ ಅನಿಸ್ತೈತಿ, ಇವೆಲ್ಲ ಆತ್ಮನು ಆ ವೃತ್ತಿಯಲ್ಲಿ ಪ್ರತಿಬಿಂಬಿಸಿದಾಗ ಆ ಪ್ರತಿಬಿಂಬ ಆನಂದವನ್ನ ನಾವು ಅನುಭವ ಮಾಡಿ ಆನಂದಿತರಾಗ್ತೀವಿ, ಸುಖಿಗಳ ಅಂತೇಳಿ ಸಂತೋಷ ಪಡ್ತೀವಿ. ಹಿಂಗೆಲ್ಲ ಅಂದಮೇಲೆ ಈ ಪ್ರತಿಬಿಂಬ ಆನಂದ ನಮಗ ತೋರ್ತಾ ಇದೆ ಅಂತಂದ್ಮೇಲೆ ಅದು ಬಿಂಬ ಇಲ್ದ ತೋರ್ತೈತೇನು? ಬಿಂಬ ಇಲ್ದ ತೋರ್ಲಕ್ ಬರಂಗಿಲ್ಲ ಅದು. ಹೌದಿಲ್ಲ? ಬಿಂಬ ಇದ್ದಾಗ ಪ್ರತಿಬಿಂಬ ಅಂದಮೇಲೆ ಆ ಬಿಂಬ ಅಂತೂ ಇರ್ಲಾಕಬೇಕು. ಅಂದಮೇಲೆ ಈ ಮೂರು ಅವಸ್ಥೆಗಳಲ್ಲಿ ತೋರುವ ಪ್ರತಿಬಿಂಬ ಆನಂದ ಅವು ಎಲ್ಲಕ್ಕೂ ಬಿಂಬಭೂತವಾದ ತಾನೇ ಆಗಿರುವುದರಿಂದ ಪರಮಾನಂದಮಯ ಚಿರಖಂಡ ರೂಪನು ಅಂತ ಹೇಳಿದರು. ಯಾಕಂದ್ರೆ ಆ ಮೂರು ಅವಸ್ಥೆಗಳಲ್ಲಿ ಈ ಆನಂದದ ಪ್ರತೀತಿ ಆಗ್ತದೆ. ಜಾಗೃತದಲ್ಲಿ ಆಗ್ತದಲ್ಲ, ವಿಷಯಾದಿಗಳಿಂದ ಪ್ರಿಯಮೋದ ಪ್ರಮೋದಾದಿಗಳಿಂದ ಆಗ್ತದೆ. ಮತ್ತು ಸ್ವಪ್ನದಲ್ಲಿನೂ ಆಗತೈತಿ, ಸುಸುಪ್ತಿಯಲ್ಲಿನೂ ಆಗತೈತಿ. ಈ ರೀತಿ ಮೂರು ಅವಸ್ಥೆಗಳಲ್ಲಿ ಇದು ತೋರ್ತದೆ. ಮತ್ತು ಆ ಮೂರು ಅವಸ್ಥೆಗಳನ್ನು ಪ್ರಕಾಶ ಮಾಡತಕ್ಕಂಥದ್ದು ತಾನದಾನಿಲ್ಲ. ಮತ್ತದ ಈ ರೀತಿ ಚಿದ ಚೈತನ್ಯ ಸ್ವರೂಪನೂ ಅದಾನ, ಅಖಂಡ ರೂಪನೂ ಅದಾನ. ಹೆಂಗೆ? ಯಾಕ ಮೂರು ಅವಸ್ಥೆಗಳು ಬರ್ತಾವು ಹೋಗ್ತಾವು ಇರ್ತಾವು ಇರಂಗಿಲ್ಲ, ಆದ್ರೆ ತಾ ಮಾತ್ರ ಕಂಟಿನ್ಯೂ ಅಲ್ಲಿ ಅಖಂಡವಾಗಿ ಎಲ್ಲದರಲ್ಲಿ ಇರ್ತಾನೆ. ಹೇಗೆ? ಆದ್ದರಿಂದ ಪರಮಾನಂದಮಯ ಚಿದ ಅಖಂಡ ರೂಪನು ಅಂತ ಹೇಳಿದರು. ಇನ್ನು ಅದು ದೇಶಕಾಲ ವಸ್ತು ಪರಿಚ್ಛೇದ ರಹಿತನಾದ್ದರಿಂದ ಸ್ವಗತಾದಿ ಭೇದ ಇಲ್ಲದ್ರಿಂದಲೂ ಅಖಂಡ ಸ್ವರೂಪದಾನು ಅನ್ನೋದನ್ನ ಇನ್ನು ಒಂದನೇ ನುಡಿಯಲ್ಲಿ, ಇನ್ನು ಮುಂದಿನ ನುಡಿಗಳಲ್ಲಿ ಹೇಳ್ತಾರೆ ಅವರು. ತನುಬಾಹ್ಯವೆಲ್ಲವನು ಅರಿಯುವುದರಿಂದೇ ಮನವಾತುಗಳನ್ನು ಮೀರಿಹುದರಿಂದೇ
ಇನಿತನಿತೆಂದು ರೂಹಿಸಬಾರದಿಹುದರಿಂದಲ್ ಅನುಪಮನು ಅಹುದರಿಂದ ಅವಿರಳನಹನು. ಏನಂತಾರ? ತನುಬಾಹ್ಯವೆಲ್ಲವನು ಅರಿಯುವುದರಿಂದೇ. ತನು ಅಂದ್ರದೇ ಮತ್ತು ಆ ತನುವಿನ ಬಾಯಿ ಅಂದ್ರೆ ಹೊರಗಿದ್ದದ್ದು, ದೇಹಕ್ಕಿಂತ ಹೊರಗಿದ್ದದ್ದು, ಒಳಗಿದ್ದದ್ದು ಎಲ್ಲವನ್ನಂದ್ರೆ ಎಲ್ಲ ಹೊರಗೂ ಒಳಗೂ ಎಲ್ಲ ಇವೆಲ್ಲವನ್ನು ಅರಿತಾನವ ಅಂತ ಹೇಳಿದ್ರು. ಈ ದೇಹದ ಒಳಗಿರ್ತಕ್ಕಂಥ ಎಲ್ಲವನ್ನು ಅರಿತಾನ. ಆಮೇಲೆ ಬಾಹ್ಯವನಂದ್ರೆ ಹೊರಗಿದ್ದ ವಸ್ತುಗಳನ್ನು ಮತ್ತು ಅವ ತಿಳಿತಾನ. ಅಂದಮೇಲೆ ಹೇಗ ನಾನಾ ಛಿದ್ರ ಘಟೋದರ ಸ್ಥಿತ ಮಹಾದೀಪ ಪ್ರಭಾಸ್ವರಂ ಜ್ಞಾನಂ ಯಸ್ಯತು ಚಕ್ಷುರಾದಿ ಕರ್ಣದ್ವಾರ ಬಹಿಸ್ಪಂದತೆ. ಆ ಅನೇಕ ಛಿದ್ರಗಳುಳ್ಳಂಥ ಯಾವ ಗಡಿಗೆಯಲ್ಲಿ ದೀಪ ಇಟ್ಟಾರ, ದೀಪ ಇಟ್ಟಾಗ ಆ ದೀಪ ಗಡಿಗೆಯ ಒಳಭಾಗೆಲ್ಲ ಪ್ರಕಾಶ ಮಾಡ್ತದೆ. ಆ ಛಿದ್ರಗಳ ದ್ವಾರ ಹೊರಗೂ ಪ್ರಕಾಶ ಮಾಡ್ತದೆ. ಎಲ್ಲ ನಿಮ್ಮ ಮನ್ಯಾಗ ಹಚ್ಚಿದಿಲ್ಲ ಆಯ್ತ, ಮನೆಯೊಳಗೆ ಎಲ್ಲ ಪ್ರಕಾಶ ಮಾಡ್ತದೆ. ಇದ್ದ ವಸ್ತುಗಳೆಲ್ಲ ಅದರ ಪ್ರಕಾಶದಾಗ ಕಾಣ್ತಾವು. ಮತ್ತು ಕಿಟಕಿಲೇನು ಹೊರಗೆ ಹೋಗ್ತತಿ. ಆಚೆ ಕಡೆ ಕಿಟಕಿ ಎತ್ತಿಲಿ ಯಾರು ಬಂದಾರ ಅವರು ಕಾಣ್ತಾರ. ಹೌದಿನ? ಅದರ ಪ್ರಕಾಶದಾಗ ಬಾಗಲ್ಲೇನು ಹೊರಗೆ ಹೋಗ್ತತಿ. ಹಿಂಗೆ ಇದಕ್ಕೆ ಕಿಟಕಿ ಬಾಗಲ ಕಂಡಪಟ್ಟಿ ಇದಾವೆ ಈ ಮನೆಗೆ. ಮತ್ತು ಅಲ್ಲಿ ಒಳಗಿದ್ದ ಆತ್ಮಜ್ಯೋತಿ ಅದು ಈ ರೀತಿ ಒಳಗಿದ್ದಂಥ ಇವೆಲ್ಲ ಮನ ಬುದ್ಧಿ ಸುಖ ದುಃಖ ಏನೇನು ಆಗ್ತಾವಲ್ಲ, ಕಾಮ ಕ್ರೋಧ ಎಲ್ಲವನ್ನು ಅರಿತದೆ. ಮತ್ತನು ಬಾಹ್ಯವೆಲ್ಲವನು ದೇಹದ ಹೊರಗಿರೋ ಘಟ ಪಟ ಅವು ಇವು ಇವೆಲ್ಲ ಅವನು ಅರಿತದೆ. ಆದ್ದರಿಂದ ಅದು ಚಂದ್ರೋದಯ ಬಂದದ ಏನತ್ತ ಅದೇ ಇದೇ ದಕ್ಷಿಣಾಮೂರ್ತಿ ಸ್ತೋತ್ರದನ್ನ ಹೇಳ್ಕೊಂಡು ಅದನ್ನ ಆ ಘಟ ಅನೇಕ ಸಿಗಿಟ್ಕೊಂಡು ಹತ್ತರ್ ಕಿ ಸಿ ಅಂತೇಳಿ. ಹತ್ತರ್ ಕಿ ಸಿ ಅಂದ್ರೆ ಏನು? ಸೇಂಟ್ ಬಾಟ್ಲಿ, ನಾರಾಯಣ ಬಾಟ್ಲಿ ಅಂದ್ರೆ ಈ ಛಿದ್ರದಿಂದ ಅರಿತೈತಿ ಅಂತ ಹೆಂಗೆ. ವೀಣಾ ಅಂದ್ರೆ ಶಬ್ದವನ್ನ ಇದರಿಂದ ಅರಿತದ. ಹಿಂಗೆಲ್ಲ ಅಲ್ಲಿ ಹೆಂಗೆ ಹೇಳ್ಯ ಆ ರೀತಿ ಈ ಆತ್ಮ ಜ್ಯೋತಿ ದೇಹದ ಒಳಗಿದ್ದವೆಲ್ಲವನ್ನು ಅರಿತದೆ, ದೇಹದ ಹೊರಗಿದ್ದ ವಸ್ತುಗಳನ್ನು ಅರಿತದೆ. ಹೀಗೆಲ್ಲ ಅದು ಅರಿತದೆ. ಅಂದಮೇಲೆ ಈ ರೀತಿ ತಾನು ಪರಿಚ್ಛಿನ್ನನಾಗದೆ ತನುಬಾಹ್ಯವೆಲ್ಲವನು ಅರಿಯುವುದರಿಂದೇ ಅಂತ ಹೇಳಿದ್ರಿಂದ ಈ ರೀತಿ ಎಲ್ಲವನ್ನ ಪದಾರ್ಥಗಳನ್ನ ಅರಿತದ. ಇನ್ನು ಮತ್ತೇನು ಮಾಡ್ತದ? ಅರಿಯುವುದರಿಂದ ತಾನು ಅವಿರಳನಹನು. ಅವಿರಳ ಅಂದ್ರೆ ಅವಿರಳ ಅಂದ್ರ ಅಲ್ಲಿ ಅಂದ್ರ ನಡು ಗ್ಯಾಪ್ ಏನಿಲ್ಲ ಅಂತ. ಹಿಂಗ ಏನು ನಡು ಗ್ಯಾಪ್ ಅಂದ್ರೆ ಗೊತ್ತಾಗತ್ತಲ್ಲ. ಸಂಧಿ ಇಲ್ಲ, ಪೂರ್ಣ ಹಿಂಗದ. ಹೆಂಗ ಆಕಾಶ ಏನೈತಲ್ಲ, ಆಕಾಶ ಅದಕ್ಕೆ ಎಲ್ಲಾರ ಇದು ಐತನ? ಏನಿಲ್ಲ.
ಅಂತಿಲ್ಲ. ಅಂತಿಲ್ಲ ಅಂದ್ರೆ ಇಲ್ಲ ಐತಿ. ಈಗ ಇದು ಈ ಮಠದಾಗ ಐತಿ, ಮಠದಾಗ ಆಕಾಶ ಐತಿ, ಮತ್ತು ಅದು ಹೊರಗೆ ಒಂದು ಆಕಾಶ ಐತಿ, ಮತ್ತು ಇಲ್ಲಿ ನಡುವು ಗ್ವಾಡೆ ಐತಿ, ಮತ್ತು ಇಲ್ಲಿ ಇದು ಬಿತ್ತಲ್ಲ ಅದಕ್ಕೆ ಗ್ವಾಡ್ಯಾಗ ಐತೆ. ಹಾ, ಅಲ್ಲಿ ಐತಿ. ಅಲ್ಲಿ ಹೆಂಗ ಐತಿ? ಬೇಡ. ಈ ಗ್ವಾಡ್ಯಾಗ ಹೆಂಗೈತಿ ಅಂದ್ರೆ, ಈಗ ಮಳೆ ಹೊಡಿತೀವಿ ನಾವು, ಮಳೆ ಹೊಡೆದ್ರೆ ಹೋಗ್ತೈತಿ. ಮಳೆ ಒಳಗೆ ಎಲ್ಲಿ ಹೋಗ್ತೈತಿ? ಗ್ವಾಡ್ಯಾಗ. ಗ್ವಾಡ್ಯಾಗ ಹೆಂಗೆ ಹೋಗ್ತೈತಿ ಮಳೆ? ಅಲ್ಲ, ಹೋಗ್ಬೇಕಾದ್ರೆ ಪಳ್ಳು ಬೇಕಲ್ಲ, ಹೌದಲ್ಲ? ಅದಕ್ಕೆ ನಮ್ಮ ಭಾಷೆಯಲ್ಲಿ ಪಳ್ಳು ಅಂತಾರೆ. ಅಂದ್ರೆ ಸಂಧಿ, ಅದ್ರಾಗ ಹೋಗ್ಬೇಕು, ಹೌದಿಲ್ಲ? ಮತ್ತು ಅಂದ ಮೇಲೆ ಅದಕ್ಕೆ ಆಕಾಶದಾಗನ ಹೋಗ್ತೈತೆ. ಅದು ಯಾವುದೇ ವಸ್ತು ಎಲ್ಲರ ಹೋಗ್ಬೇಕು ಬರ್ಬೇಕು, ನಾವು ಕುಂದಿರ್ಬೇಕು ನಿಂದಿರ್ಬೇಕು, ಈ ಎಲ್ಲ ಸಾಮಾನ್ಯ. ಅದ್ಯಾಕಂತ ಈ ಗ್ವಾಡಿ ಸಹಿತ ಇರ್ಬೇಕಾದ್ರೆ ಅದಕ್ಕೂ ಅವಕಾಶ ಕೊಟ್ಟದ್ದು ಅದ ಆಕಾಶವೇ ಐತಿ. ಹಂಗೆ ಪ್ರತಿಯೊಂದರೊಳಗೈತಿ. ಹಿಂಗ ಅದಕ್ಕಾಗಿ ಅಲ್ಲಿ ಅವಿರಳ ಅಂದ್ರೆ ಅಲ್ಲಿ ಅದಕ್ಕೆ ಹಿಂಗೆ ಬ್ಯಾರೆ ಬ್ಯಾರೆ ಭಿನ್ನತ, ಸಂಧಿ, ಪಳ್ಳ ಹಿಂಗೆ ಏನು ಇಲ್ಲದ್ದು ಅಂತ, ಅಖಂಡ ಏಕರಸವಾಗೈತಿ ಅಂತ ಅದರ ಅರ್ಥ. ಯಾಕ ಈ ಪದ ಪರಿಪೂರ್ಣ ಲಕ್ಷಣದಲ್ಲಿ ಐತಿ. ಆದ್ದರಿಂದ ಅದಕ್ಕೆ ತನುಬಾಹ್ಯವೆಲ್ಲವನು ಅರಿವುದರಿಂದೇ ಅಂತ ಹೇಳಿದರು. ಮುಂದ ಮನವಾತುಗಳನ್ನು ಮೀರಿಯುವುದರಿಂದೇ ಅಂತಾರ. ಅಂದ್ರ ಮನವಾತುಗಳನ್ನಂದ್ರ ಮನಸ್ಸನ್ನ, ವಾಣಿ, ಮಾತು ಇವೆಲ್ಲ ಐತಾನಿಲ್ಲ. ಅದಕ್ಕೆ ಮನವಾತುಗಳನ್ನು ಮೀರಿಹುದರಿಂದ ಅಂತ ಹೇಳಿದ್ರು. ಈ ಮನಸ್ಸು ಮತ್ತು ಮಾತು ಇವುಗಳನ್ನು ಕೂಡ ಅವ ಮೀರ್ಯಾನು ಅಂದ್ರ ಇವುಗಳಿಗೆ ಸಾಕ್ಷಿಯಾಗ್ಯದ ಅಂತ. ಇವುಗಳಿಗೆ ಸಾಕ್ಷಿಯಾಗಿ ಇವುಗಳ ಪ್ರೇರಕದಾನಂದ್ರೂ ಪರವಾಗಿಲ್ಲ. ಹಿಂಗೆ ಅವನ ಸನ್ನಿಧಿಯಿಂದ ಇವು ಪ್ರೇರಕ ಅಥವಾ ಶಕ್ತಿ ಪಡೆದು ವ್ಯವಹಾರ ಮಾಡ್ತಾವ. ಅದಕ್ಕನ ಅಲ್ಲಿ ಎನ್ ಮನಸ ನ ಮನುತೆ ಏನಾಹುರ್ ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ದಿ ನೇದಂ ಯದಿದಮುಪಾಸತೆ ಅಂತ ಸಾಮವೇದದ ಕೇನ್ ಉಪನಿಷತ್ತಿನಲ್ಲಿ ಹೇಳ್ಕೊಂಡು ಬಂದ. ಅದಕ್ಕೆ ಆ ಮನಸ್ಸು ಅದನ್ನ ತಿಳಿಯೋದು ಅದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನ ಏನಾರ ಇದು ಉಳಿದು ತಿಳಿಯೋದು ಮಾಡೋದು ಹಿಂಗೆಲ್ಲ ವ್ಯವಹಾರ ಮಾಡಬೇಕಾದ್ರೆ ಹೆಂಗ ಕರೆಂಟಿನಿಂದನ ಪಂಕ ಆಗಲಿ ಟ್ಯೂಬ್ ಆಗಲಿ ಹಿಂಗೆ ವ್ಯವಹಾರಕ್ಕೆ ಕಾರಣ ಆಗ್ತಾವು. ಕರೆಂಟ್ ಇಲ್ಲ ಅಂದ್ರೆ ಇವು ಏನ ಮಾಡ್ಬೇಕಾವು. ಹಂಗ ಆ ಆತ್ಮನು ಈ ಮನಸ್ಸಿಗೆ ಮತ್ತು ವಾಣಿ ಇವಕ್ಕೆಲ್ಲಕ್ಕೂ ಅವ ಕರೆಂಟಿನಂತೆ ಅವಕ್ಕೆ ಸಾಕ್ಷಿ ರೂಪದಿಂದ ಪ್ರೇರಕ ಆಗಿ ಅವಕ್ಕೆ ಶಕ್ತಿ ಪ್ರದಾನ ಮಾಡ್ತಾನೆ. ಆದ್ದರಿಂದ ಮತ್ತು ಅವಕ್ಕೂ ತಿಳಿಯುತ್ತಾನೆ, ಹೌದಿಲ್ಲ? ಯಾಕಂದ್ರೆ ಈಗ ಈ ಶಾಸ್ತ್ರದ ಏನಾರು ಒಂದು ಮಾತು ತಕ್ಕೊಂಡು ಅದು ಇದು ಹೇಳಿದ್ರಲ್ಲ, ಈ ಗಪ್ ನನ್ನ ಮನಸ್ಸು ಬರೋಬರಿ ಇಲ್ಲ ನಾವು ಮನ್ಯಾಗ ಜಗಳಾಡಿದ್ದ ತಿಳ್ಕೊ. ಅವಾಗ ಆ ಶಾಸ್ತ್ರದಾಗ ಹಿಂಗೆ ಇದು ಬಂದಿತ್ತಲ್ಲ ಅದು ಏನು ಬಂದಿತ್ತು ಬಿಡಿ, ಈಗ ನನ್ನ ಮನಸ್ಸು ಸರಿ ಇಲ್ಲ ಅದು ಗೊತ್ತಾಯ್ತು. ಮನುಷ್ಯನ ತಿಳಿತಾನ, ಹೌದಿಲ್ಲ? ಈ ರೀತಿ ಮನಸ್ಸಿನ ಕಾಮ, ಕ್ರೋಧ ಇವೆಲ್ಲ ಹೆಂಗೆ ಚಂಚಲತೆಗಳನ್ನೆಲ್ಲ ತಿಳಿತಾನೆ. ಮತ್ತು ವಾಣಿನೂ ಕೂಡ ಅದು ವಾಣಿ ಬರೋಬರಿ ಹೋಗ್ಲಕ್ಕತೈತಿ.
ಹೋಗ್ಲಕತ್ತೈತಿ ಅಂದ್ರೆ ಅದು ಬರೋಬರಿ ನುಡಿಲಕತ್ತೈತಿ. ನಿನ್ನೆ ಅವ ವೇದ ಮಂತ್ರ ಅಲ್ಲಿ ಇದ್ರಾಗ ಅಂತಿದ್ದಲ್ಲ, ಅವಾಗ ನಗಲಾಕತ್ತಿದ್ರಿ ನೀವೆಲ್ಲ. ಯಾಕೆ ಅಂದ್ರೆ ಅದು ತಪ್ಪು ಅಂತ. ಅದು ಸಂಸ್ಕೃತ ದೇವ ಭಾಷಾ, ಅದು ಸ್ವಲ್ಪ ನಾಲಿಗೆ ಹೊಳಬೇಕಲ್ಲ, ಹೆಂಗ ಬೀದ್ಕಿದ್ದಂಗೆ. ಹೇ ಆದ್ದರಿಂದ ಅದು ಸರಿಯಾಗಿ ಉಚ್ಚಾರ ಸ್ಪಷ್ಟವಾಗಿ ಮಾಡ್ತದೋ ಅಥವಾ ಇಲ್ಲೋ ಅನ್ನೋದು ಅದನ್ನು ತಿಳಿತೀವಿ ನಾವು, ಹೌದಿಲ್ಲ? ಸೋಲಾಪುರ ವಿದ್ಯಾನಂದರು ಅಭ್ಯಾಸ ಮಾಡುವಾಗ ಸ್ತಂಭ ಪಿಶಾಚಿ ಅಂತ ಪ್ರಭಾಕರದಾಗ ಬರ್ತೈತಿ. ಸ್ತಂಭ ಪಿಶಾಚಿ ಅಂತ, ಸ್ತಂಭ ಪಿಶಾಚಿ ಅಂತ ಅಲ್ಲಾಕ ಬರುವಂತಿತ್ತು ಅವ್ರಿಗೆ. ಸ್ತಂಭ ಪಿಶಾಚಿ ಈ 8 ಸಲ ಹೇಳಿದ್ರು ಇಲ್ಕ ಪಿಸಾಚ್ಯರ ಅನ್ನೋದು. ಹಿಂಗ ಅನಾನ ಕಡೆಗೆ ಇದಕ್ಕೆ ಬೇರೆ ಏನ್ರ ಅರ್ಥ ಐತೇನ್ರಿ, ನಾನು ನಾಲ್ಗಿನ ಹೊಳವಲ್ದು ಹಂಗ ಅದಕ್ಕೆ ದೇವ್ ಅಂತಾರ. ಹಾ ದೇವ್ ಹಿಂಗ ಆ ರೀತಿ ವಾಣಿ ಸ್ಪಷ್ಟ ಅಂಥೇಳಿ ಸ್ವಲ್ಪ ಫರಕ ಆಗ್ಬೇಕಾದ್ರೆ ಅದು ಬೇರೆ ಇದಾಗಿಬಿಡ್ತೈತಿ. ರಾವಣನ ತಮ್ಮ ಯಾರವರು? ಕುಂಭಕರ್ಣ ತಪಸ್ಸು ಮಾಡಿ ಇಂದ್ರ ಪದವಿಯನ್ನು ಬೇಕು ಅಂತೇಳಿ ಬೇಡವಿದ್ದ. ಆ ಎಳೆದಾಗ ಇಂದ್ರ ಅಂದ್ರ ಇಂದ್ರ ಅಂತ ನಂದು ಹೋಗದ್ ಜಾಗ ಏನು ಹೆಂಗ್ ಮಾಡೋದು, ರಾಕ್ಷಸರ ಆಯ್ಕೆ ಆಕತಿ, ಹಿಂಗ ಆಕತಿ ಅಂತೇಳಿ ಸರಸ್ವತಿಗೆ ಹೇಳಿದ್ರಂತ. ಸರಸ್ವತಿ ನೀವೊಂದು ಜರ ಕೃಪಾ ಮಾಡವ, ಆ ನಾಲ್ಗಿ ಮೇಲೆ ಹೋಗಿ ಕುಂತು ಒಂದು ಜರ ಕೆಲಸ ಮಾಡು, ಇದನ್ನ ತಪ್ಪಿಸ ಅಂತ ಹೇಳಿದ್ರು. ಆಕಿ ಯಾಕಾಗೋದ. ಆಮೇಲೆ ಏನು ಬೇಕು ಅಂತ ಕೇಳಿದ ಪರಮಾತ್ಮ. ಆವಾಗ ಇಂದ್ರ ಪದವಿ ಬೇಕು ಅಂತ ಅನ್ನುವಾಗ ನಿಂದ್ರ ಪದವಿ ಬೇಕು ಅಂತ ಹೇಳ್ಕ ಹೋಗಿ ಇದಾಗ್ಬಿಡ್ತಿ. ನಿಂದ್ರ ಪದವಿಯನ್ನ ತಥಾಸ್ತು ಹೋಗಿನ ಕಡಿತನಕ ಒಟ್ಟು ನಿದ್ದಿನ ಮಾಡಿನ ನೀನ್ ಆಯುಷ್ಯದಾಗ ಬರೀ ನಿದ್ದಿನ ಇನ್ನ ಅಯ್ಯಪ್ಪ ನಾವ ಇದೇನ್ ಮತ್ ಸತ್ತಂಗಲ್ಲ ಬರೀ ಮತ್ ತಿರುಗಿ ಬೇಡ್ಕೊಂಡು ಹೆಂಗ್ ಮಾಡ್ಬೇಡಪ್ಪ. ನೀ ಅಂದಿ ನಾ ಏನ್ ಮಾಡ್ಲ, ಉಚ್ಚಾರ ನೀ ಏನ್ ಮಾಡಿ ಅದನ್ನ ತಥಾಸ್ತು ಅಂದೇನಿ. ಅದಕ್ಕೆ ಮಾತು ಭಾಳ ಬೇಡ್ಕೊಳ್ಳೋಣ ಆಯ್ತು. ಆದ್ರ ಒಂದು 6 ತಿಂಗಳ ನಿದ್ದೆ ಮಾಡು, 6 ತಿಂಗಳ ಮತ್ತು 6 ತಿಂಗಳ ಮೇಲೆ ಒಮ್ಮೆ ಎಚ್ಚರ ಇರೋದು. ಹಿಂಗ ಅನಾನ ಹಿಂಗಾಗಿ ಆಯ್ತು ಅಂದ್ರ ಉಚ್ಚಾರ ಸ್ವಲ್ಪ ಫರಕ ಆದ್ರೆ ಇಂದ್ರ ಪದವಿ ಅನ್ನೋದು ನಿಂದ್ರ ಪದವಿ ಅತ್ತಿತ್ತಂದ್ರ ಹಂಗೆ ತಪ್ಪಲ್ಲ. ಆ ರೀತಿ ಇದು ನಾಲ್ಗಿ ಸ್ಪಷ್ಟವಾಗಿ ಉಚ್ಚಾರ ಮಾಡ್ತದೋ ಅಥವಾ ಅದು ಏನಾದರೂ ದೋಷ ಆಗ್ತಾವೋ ಅನ್ನೋದು ತಿಳಿತೇವಿಲ್ಲ ನಾವು. ಈ ರೀತಿ ಆತ್ಮ ಅದನ್ನು ಕೂಡ ತಿಳಿತಾನ. ಆದ್ದರಿಂದ ಮತ್ತೆ ಈ ರೀತಿ ಎಲ್ಲವನ್ನು ತಿಳಿತಾನ ಅಂದಮೇಲೆ ಅವ ಪೂರ್ಣ ಎಲ್ಲದ್ರ ಕೂಡ ಅದಾನು, ಎಲ್ಲದರಲ್ಲಿಯೂ ಅದಾನ ಅಂದಮೇಲೆ ಪೂರ್ಣ ಅದಾನು ಅಂತ. ಅದಕ್ಕೆ ತನುಬಾಹ್ಯವೆಲ್ಲವನ್ನು ಅರಿಯುವುದರಿಂದೇ ಮನವಾತುಗಳನ್ನು ಮೀರಿಹುದರಿಂದೇ ಇನಿತನಿತೆಂದು ಊಹಿಸಬಾರದೆಂದಲ್ಲ. ಇನಿತನಿತೆಂದು ಊಹಿಸಬಾರದು. ಏನಿತು ಅನಿತು ಇಷ್ಟದ ನಾಷ್ಟದ ಅಂತ ಹಿಂಗ ಊಹಾ ಕಲ್ಪನಾ ಮಾಡಲಿಕ್ಕೆ ಬರಂಗಿಲ್ಲ. ಯಾಕಂದ್ರೆ ನಾವು ಅದು ಶಬ್ದ ಪ್ರಯೋಗ ಹಂಗೆ ಮಾಡ್ತೀವಿ. ನಮ್ಮ ಮುಂದೆ ಇದ್ದದಕ್ಕೆ ಇಷ್ಟದಾನೇನದು, ಇದರಷ್ಟದಾನೇನ ಅಂತೀವಿ.
ಇಲ್ಲಿಕ ಅದರಷ್ಟದಾನೆ ನಾ ಹಿಮಾಲಯದಷ್ಟು ಅಂತ ದೂರ ಇದ್ದ ವಸ್ತುವಿಗೆ ಅಷ್ಟದಾನ ಏನಂತೀವಿ, ಮುಂದಿದ್ದ ವಸ್ತುವಿಗೆ ಇಷ್ಟದಾನ ಅಂತೇಳಿ. ಅದಕ್ಕೆ ಇನೀತು ಅನೀತು ಅಂತೇಳಿ. ಇನೀತು ಅನೀತಿ ಎಂದು ಊಹಿಸಬಾರದಿಹುದರಿಂದೆ. ಹಿಂಗೆ ಊಹಾ ಕಲ್ಪನಾ ಮಾಡಿ ಅದನ್ನು ಅಳತಿ ಮಾಡಿ ಆಗ್ತದಾನೆ ಇರ್ತದಾನೆ ತಿಳ್ಕ ಹಿಂಗೆ ನಾವು ಜಗತ್ತಿನ ಪ್ರತಿಯೊಂದು ವಸ್ತುವಿನ ಮೆಜರ್ಮೆಂಟ್ ಇದು ಮಾಡ್ತೀವಿ, ಹೌದಲ್ಲ? ಹಂಗೆ ಅವನ್ನ ಯಾವುದರಿಂದಲೂ ಕಂಡು ಹಿಡಿಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಆಕಾರ ಇತ್ತಂದ್ರೆ ಆ ವಸ್ತುಗಳಿಗೆ ಮಾಪ್ ಮಾಡಕ್ ಬರ್ತೈತಿ. ಇಷ್ಟು ದಪ್ಪ ಐತಿ, ಇಷ್ಟು ಉದ್ದ ಐತಿ, ಹಿಂಗೈತಿ ಹಂಗೈತಿ ಅಂತ. ಮತ್ತು ನಿರಾಕಾರ ವಸ್ತು ಅದು, ಅದಕ್ಕೆ ಆಕಾರ ಇಲ್ಲ. ಆದ್ದರಿಂದ ಅದಕ್ಕೆ ಇನಿತನಿತಿ ಎಂದು ಊಹಿಸಬಾರದಿರುವುದರಿಂದೇ. ಯಾಕಂದ್ರೆ ಅವ ನಿರಾಕಾರ ಅಂದ್ರೆ ಅವಾಗ ಆಕಾರ ಏನದವಲ್ಲ, ಲಂಬ ಟುಂಗ ಪತಲಾ ಜಾಡ ಅಂತ ಹಿಂಗೆ ವಿಚಾರ ಚಂದ್ರೋದಯ ಬಂದೈತೆ. ಲಂಬ ಟುಂಗ ಪತಲಾ ಜಾಡ ಅಂತೇಳಿ ಅಂದ್ರೆ ಉದ್ದ ಗಿಡ್ಡ ದಪ್ಪ ತೆಳಗ ಹಿಂಗೆ ಏನಾರ ಅದಾನೇನವ ಅಂದ್ರೆ ಅವು ಯಾವ ಅವನಲ್ಲಿ ಹೇಳಕ್ ಬರಂಗಿಲ್ಲ. ಆದ್ದರಿಂದ ಇನಿತನಿತ ಎಂದು ಊಹಿಸಬಾರದಿರುವುದರಿಂದೇ ಅನುಪಮನು ಅಹುದರಿಂದ ಅವಿರಳನವನು. ಅನುಪಮ ಅಂದ್ರೆ ಅವನಿಗೆ ಯಾವುದರ ಉಪಮಾ ಕೊಡ್ಲಾಕ್ ಬರ್ತೈತಿ ಏನು? ಹಂಗಿಲ್ಲ ಹಿಂಗ ಈ ಈ ಈ ಇವನಿಗತಿ ಅದಾನೆ ನಾವು ಆ ಹುಡುಗ ಕೇಳ್ಕೆ ಹಿಂಗ ಹೇಳ್ತಾರಲ್ಲ, ಹಿಂಗೆ ಅದಾನೋ ಅಂತ ಹೇಳ್ತಾರೆ. ಇದ್ರಂತದ ಒಂದು ಭವನ ಅಲ್ಲಿ ಕಟ್ಟ್ಯಾರು ಅಂತ ಹೇಳ್ತಾರಲ್ಲ. ಈ ಗಿಡದ ಗತೆನ ಅಲ್ಲಿ ನಮ್ಮನೆ ಮುಂದೊಂದು ಗಿಡ ಐತೆ ಅಂತ ನಾವು ಹೇಳ್ತಾನೆ, ಹೌದಿಲ್ಲ? ಹಿಂಗ ಇವು ಸಾದೃಶ್ಯ ಇದ್ದಾಗ ಅಲ್ಲಿ ಏನ್ ಮಾಡಕ್ ಬರ್ತೈತಿ? ಉಪಮಾ ಕೊಡ್ಲಾಕ್ ಬರ್ತೈತಿ. ಸಾದೃಶ್ಯ ಜ್ಞಾನಕ್ಕನ ಉಪಮಾನ ಅಂತಾರ. ಸಾದೃಶ್ಯ ಜ್ಞಾನಜನ್ಯ ಜ್ಞಾನಕ್ಕನ ಉಪಮಿತಿ ಅಂತಾರ. ಅದಕ್ಕಲ್ಲಿ ಸಾದೃಶ್ಯ ಬೇಕು ಅಂದ್ರೆ ಉಪಮಾನ ನಡಿತೈತಿ. ಉಪಮಾ ಕೊಡ್ಲಿಕ್ಕೆ ಅಲ್ಲಿ ಉಪಮಾ ಕೊಡ್ಬೇಕಾದ್ರೆ ಸಾದೃಶ್ಯ ಬೇಕು. ಸಾದೃಶ್ಯ ಅಂದ್ರೆ ತದ್ಭಿನ್ನತ್ವೇ ಸತಿ ತದ್ಗತ ಭೂಯೋ ಧರ್ಮವಾನ್ ಸಾದೃಶ್ಯ. ಲಕ್ಷಣ ಬೇರೆ ಪಾಠ ಮಾಡೋ ಜरूरते ಇಲ್ಲ. ಇವು ಕೇಳಿ ತಾನ ಒಟ್ಟು ಬಂದಿರ್ತಾವ. ಸಣ್ಣ ಹುಡುಗರು ಹೆಂಗೆ ಫಿಲ್ಮಿ ಹಾಡ್ತಾರ ನೋಡಿ, ಹಂಗೆ ಬರೀ ಕೇಳೇ ಬಂದ್ಬಿಡ್ತಾವ. ಹೆಂಗೆ ಭಾಳ ಜನ ಅಭ್ಯಾಸ ಮಾಡೋದ್ರ ಪ್ರಯೋಜನ ಇದೆ. ಹೆಂಗೆ ಎಲ್ಲ ತಾನೇ ಮನನಾಗಿ ಹೋಗಿಬಿಟ್ಟಿರ್ತೈತಿ ಹೆಂಗೆ ಪೂರ. ಆದ್ದರಿಂದ ಅದಕ್ಕೆ ಭೇದ ಸಹಿತ ಸಮಾನ ಧರ್ಮಕ್ಕನ ಭೇದ ಇರಬೇಕು. ಅದು ಬೇರೆ ಇದು ಬೇರೆ ಇದ್ದಾಗ ಭೇದ ಇರ್ತೈತಿ. ಧರ್ಮ ಮಾತ್ರ ಎರಡರಲ್ಲಿ ಸಮಾನ ಇರಬೇಕು, ಅಲ್ಲಿ ಸಾದೃಶ್ಯ. ಮತ್ತು ಇಲ್ಲಿ ಭೇದ ಸಹಿತ ಸಮಾನ ಧರ್ಮ. ಭೇದ ಅಂದ್ರೆ ಇನ್ನೊಂದು ಅದರಂಥದ್ದು ಎಲ್ಲಿತ್ತರು ನೀನು? ಆ ಬ್ರಹ್ಮದಂಥದ್ದು ಇನ್ನೊಂದು ಬ್ರಹ್ಮನ ಎಲ್ಲಿತ್ತರು ನಾವು? ಅದಕ್ಕೆ ಅದನ್ನು ಕೂಡ ತದ್ ಭಿನ್ನತ್ವೇ ಸತಿ ಅಂದ್ರೆ ಅದಕ್ಕಿಂತ ಬೇರೆ ಇರ್ಬೇಕು. ತದ್ಗತ ಭೂಯೋ ಧರ್ಮವಾನ್ ಅದರಂತೆ ಧರ್ಮ ಮಾತ್ರ ತೋರ್ತಿರ್ಬೇಕಾದ್ರೆ ಅದಕ್ಕೆ ಸಾದೃಶ್ಯ ಅಂತಾರೆ. ಮತ್ತು ಅದಕ್ಕಿಂತ ಬೇರೆ ಮತ್ತೊಂದು ಅಂಥದ್ದನ್ನು ಎಳಿತಾರೋ ನಾವು ಅವನು ಬಿಡನಿ. ಆ ಬ್ರಹ್ಮನ್ ಆತ್ಮಸ್ವರೂಪವನ್ನು ಬಿಡ, ಬರೀ ಆಕಾಶದ ಅಂಥದ್ದು ಇನ್ನೊಂದು ಆಕಾಶ ತರಲಾಗ ಬರಂಗಿಲ್ಲ ನಮಗೆ. ಹೇಳಕ್ ಬರ್ತೇನೆ ಅಂತದ ಇಲ್ಲ. ಮತ್ತಿನ್ನು ಇಂಥ ಈ ಅನಾತ್ಮ ವಸ್ತುನ ಇಂಥದ್ದು ಇಲ್ಲ ಅಂದಾಗ ಮತ್ತು ಅದು ಆತ್ಮಸ್ವರೂಪ ಅದರಂಥದ್ದು ಇನ್ನೊಂದು. ಟುಡೇ ಈಸ್ ಹ್ಯಾಪಿ ದಿವಾಲಿ. ಅವ ಭಾಳ ಬರ್ತಾವೆ ಈಗ. ಆದ್ದರಿಂದ ಇಲ್ಲಿ ಸಾದೃಶ್ಯ ಇಲ್ಲ.
ಅದಕ್ಕೆ ಹೇಳಕ ಬರಂಗಿಲ್ಲ. ಯಾಕಂದ್ರೆ ಆತ್ಮನಿಗೆ ಸಮಾನ ಇನ್ನೊಂದು ಸಜಾತಿಯ ವಸ್ತು ಇಲ್ಲ. ಆದ್ದರಿಂದ ಉಪಮಾನದಿಕ್ಕೂ ಅವ ವಿಷಯ ಅಲ್ಲ. ಆದ್ದರಿಂದ ಅವ ಏನದನು ಅನುಪಮ. ಆ ಉಪಮಾ ಕೊಡ್ಲಿಕ್ಕೆ ಬಾರದವನದನ ಅಂತ ಹೇಳೇನ ಅವ ಹೆಂಗದನು ಅವಿರಳನ. ಅವನು ಏನದನು ಅವಿರಳದನು. ಅಂದ್ರೆ ಅಲ್ಲಿ ನಡು ಸಂದಿಲ್ದಂಗೆ ಎಲ್ಲದರಲ್ಲಿ ಪೂರ್ಣವಾಗ್ಯದಾನು ಅಂತ. ಇನ್ನು ಮುಂದ ಎರಡನೇ ನುಡಿಯೊಳಗೆ ಏನು ಹೇಳ್ತಾರೋ, ಅಣುಪರಿಮಾಣ ಮಧ್ಯಮ ಪರಿಮಾಣங்கள் ಎಣಿಕೆ ತನ್ನೊಳಗೂಡದಿರುವುದರಿಂದೇ ಗುಣ ಜಾತಿ ಕರ್ಮಾದಿ ರಹಿತತ್ವದಿಂದೇ ಕರಣವಿಡಿಯದುದರಿಂದ ಅದ್ವಯನಹನು. ಏನಂತಾರೆ? ಅಣುಪರಿಮಾಣ ಮಧ್ಯಮ ಪರಿಮಾಣಗಳು ಎಣಿಕೆ ತನ್ನೊಳಗೂಡದಿರುವುದರಿಂದೇ ಅಂತ ಹೇಳಿದರು. ಆ ಆತ್ಮ ಏಟದಾನಪ್ಪ, ಆ ಹುಡುಗ ಹೆಂಗದಾನು ಅಂದ್ರೆ ಹೇಳ್ತಾರಲ್ಲ, ಅವ ಏಟದಾನು ಹೆಂಗದಾನು, ಅವ 5.5 ಫೂಟ್ ಎತ್ತರದಾನು ಮತ್ತು 36 ಬೇಡ 40 ಇಂಚ್ ಅವನ ಚೆಸ್ಟ್ ಮಾಪ್ ಐತಿ. ಹಿಂಗೆಲ್ಲ ಹಿಂಗಿಷ್ಟು ದಪ್ಪದನು ಇಷ್ಟು ಎತ್ತರದನು ಹಿಂಗೆಲ್ಲ ಹೇಳ್ತಾರಿಲ್ಲ. ಆ ರೀತಿ ಆತ್ಮನಿಗೆ ಏನಾದರೂ ಸೈಜ್ ಹೇಳಿಕೆ ಬರ್ತೈತೇನೋ? ಅಣುಪರಿಮಾಣದಾನು, ಅಣುವಿನಷ್ಟದಾನು. ಮಧ್ಯಮ ಪರಿಮಾಣವಾದಿಗಳು ಮಧ್ಯಮ ಪರಿಮಾಣ ಹೇಳ್ತಾರೆ. ಹಿಂಗ ಅಂದ್ರ ಅವನೇನಾರ ಎಣಸಲಾಕ ಬರ್ತೈತೆ ಅಂದ್ರೆ ಎಣಿಕೆ ತನ್ನೊಳಗೂಡದಿರುವುದರಿಂದ ಹೇಳ್ತಾರೆ. ಈ ಎಣಿಕೆ ಇದು ಮಾಪ ಮೆಜರ್ಮೆಂಟ್ ಅವನಲ್ಲಿ ಕುಂಡ್ರಂಗಿಲ್ಲ, ಹಿಂಗೆ ಹೇಳಕ್ ಬರಂಗಿಲ್ಲ ಅಂತ. ಯಾಕಂದ್ರೆ ನೈಯಾಯಿಕರು ಆತ್ಮನು ಅಣು ಪರಿಮಾಣ ಅಂತ ಹೇಳ್ತಾರೆ. ಆತ್ಮ ಎಷ್ಟದನಪ್ಪ? ಅಣುವಿನಷ್ಟದ. ಅಣುವಿನಷ್ಟದನಂದ್ರೆ ಅಣುವಿನಷ್ಟದಾನು ಅಂತಂದ್ರೆ ನೀವು ಈ ಹಂಚಿನ ಮನೆಯಾಗ ಇದು ಬೀಳ್ತೈತಿಲ್ಲ, ಕಿಂಡಿ, ಸಾಣದೊಂದು ಕಿಂಡಿ ಇತ್ತಂದ್ರೆ ಆ ಛಿದ್ರದಿಂದ ಇಲ್ಲಿ ಬೆಳನಿ ಸಾಣ ಮನೆಯಾಗ ಒಂದು ಗಾವಕ್ಕೆ ಹಾಕ್ಬಿಟ್ಟಿರ್ತಾರೆ, ಬೆಳಕಿಂಡಿ ಅದು. ಅದು ಬೆಳಕಿನ ಕಿಂಡಿ. ಅದರಿಂದ ಬೆಳಕು ಬರ್ತೈತಿ. ಬಿಸಿಲು ಒಳಗೆ ಬರ್ತೈತಿ. ಬೆಳಕಂದ್ರೆ ಪ್ರಕಾಶ ಹಿಂಗೆ ಬರ್ತೈತಿ ಒಳಗೆ. ಆವಾಗ ಮನಿ ಒಳಗೆ ನಾವು ಕುಂತ ಅದನ್ನ ಹಿಂಗ ಆ ಪ್ರಕಾಶದ ಕಡೆಗೆ ನೋಡಿದಾಗ ಆ ಪ್ರಕಾಶದೊಳಗೆ ಸೂಕ್ಷ್ಮ ಕಣಗಳು ಹಾರಾಡ್ತಿರ್ತಾವ. ಹಾರಾಡ್ತಾವಲ್ಲೋ? ಹಾರಾಡ್ತಾವು. ಅದಕ್ಕನ್ನ ಶಾಸ್ತ್ರದಲ್ಲಿ ಜಾಲ ಸೂರ್ಯ ಮರುಚಿಸ್ತಂ ಯತ್ ಸೂಕ್ಷ್ಮಂ ದೃಶ್ಯತೆ ರಜಃ ತಸ್ಯ ಷಷ್ಠತಮೋ ಭಾಗ ಪರಮಾಣು ಸ ಉಚ್ಯತೆ ಅಂತ ಹೇಳ್ಕೊಂಡು ಬಂದಾರ. ಆ ಸೂಕ್ಷ್ಮ ಕಣ ಏನೈತಲ್ಲ, ಆ ಸೂಕ್ಷ್ಮ ಕಣ ಅದಕ್ಕೆ ನೈಯಾಯಿಕಾದಿಗಳು ಅದಕ್ಕೆ ಪರಮಾಣು ಅಂತ ಹೇಳಬೇಕಾದ್ರೆ ಅದರೊಳಗೆ ತಸ್ಯ ಷಷ್ಠತಮೋ ಭಾಗ ಅದನ್ನ 6 ತುಣುಕು ಮಾಡ್ಬೇಕತ್ತ. ಅದನ್ನ ಅದರಾಗ 6 ತುಣುಕು ಮಾಡಿ 6 ತುಣುಕು ಮಾಡಿದ ಮೇಲೆ ಏನು ಒಂದು ತುಣುಕು ಇರ್ತೈತಲ್ಲ, 6ನೇ ತುಣುಕು ಒಂದು. ಆ ಒಂದು ತುಣುಕಿಗೆ 6 ಭಾಗದಲ್ಲಿ ಒಂದು ತುಣುಕಿಗೆ ಪರಮಾಣು ಅಂತ ಕರೀತಾರೆ. ಅದಕ್ಕೆ ಅದೇನು ಸೂಕ್ಷ್ಮ ರಜಃ ಅಂತ ಹೇಳಿದ್ರೆ ಸೂಕ್ಷ್ಮ ಕಣ ಆ ಬೆಳಕಿಂಡಿ ಒಳಗೆ ಹಾರಾಡ್ತೈತಿ.
ಅದು ಅಣು. ಅದೇನು ಅದಕ್ಕೆ ಅಣು ಅಂತಾರೆ. ಅದರಾಗಿನ 6ನೇ ಭಾಗಕ್ಕೆ ಪರಮಾಣು ಅಂತಾರೆ. ಆ ಅಣು ಅನ್ನೋದು ಕೂಡ ಆ ಸೂಕ್ಷ್ಮ ಕಣ ಅಲ್ಲಿ ಬಿಸಿಲಾಗ ಎಷ್ಟು ಐತಲ್ಲ ಅಲ್ಲಿ ತನಕ ನಮ್ಮ ಕಣ್ಣಿಗೆ ಕಾಣೋದು. ಅದು ಬಿಸಿಲಾಗಿಂದ ಜರ ಈ ಕಡೆ ನೆಳ್ಳಾಗ ಬತ್ತಂದ್ರೆ ಕಾಣಂಗೆ ಇಲ್ಲ ನೋಡು. ಅಷ್ಟ ಸೂಕ್ಷ್ಮದು ಆತ್ಮ. ಅಷ್ಟದಾನು ಅದರಷ್ಟು ಅಂತ ಹೇಳ್ತಾರ ಅವ್ರು. ಅದರಷ್ಟು ಇದ್ರ ಅದಕ್ಕೆ ಮತ್ತು ಅದರಷ್ಟಿದ್ರ ಮತ್ತು ಅಲ್ಲೇ ಅತ್ತ ಜ್ಞಾನ ಆಗ್ಬೇಕಲ್ಲ. ಅದು ಎಲ್ಲಾರ ಒಂದು ಜಾಗದಾಗ ಈ ಒಂದು ಇಲ್ಲಿ ಹಿಂಗೆ ಬಾಯಿಲಿ ಮುಂಡಿ ಮ್ಯಾಗಲ್ಲ, ಇಲ್ಕಂದ್ರೆ ಈ ಕಡೆ ಎಲ್ಲರ ತೊಡಿ ಮ್ಯಾಗ ಬೇಡ ಹೊಟ್ಟಿ ಮೇಲೆ ಎಲ್ಲಿ ಇದ್ದಲ್ಲಿ ಅಲ್ಲೇ ಅಟ್ಟ ಅರಿವು ಆಗ್ಬೇಕು. ಉಳಿದ ಕಡೆ ಏನಿಲ್ಲ. ಹಿಂಗಾಗಬೇಕು ಅಂತ ಆಪತ್ತಿ ಕೊಟ್ರೆ ಅವರು ಏನಂತಾರ ಅಣುವಾದಿಗಳು, ಅಣು ಪರಿಮಾಣವಾದಿಗಳು, ನ್ಯಾಯಕಾರಿ ಇಲ್ಲಿಲ್ಲ ಹಂಗಲ್ಲ. ಅದು ಒಂದೇ ಜಾಗದಾಗ ಇದ್ರೂ ಕೂಡ ನೀವು ಮನ್ಯಾಗ ದೀಪ ಒಂದೇ ಜಾಗದಾಗ ಇಡ್ತೀರಿಲ್ಲೋ, ಒಂದೇ ಜಾಗದಾಗ ಹಚ್ಚಿರ್ತೈತಿ. ಮನೆ ತುಂಬ ಬೆಳಕು ಬರ್ತೈತಿಲ್ಲೋ. ಹಂಗ ಊದಿನ ಕಡ್ಡಿ ಒಂದೇ ಜಾಗ ಹಚ್ಚಿರ್ತೀರಿ, ಅದರ ಸುಗಂಧ ಮನೆ ತುಂಬ ಬರ್ತೈತಿ. ಹಿಂಗ ಆತ್ಮ ಅಣು ಇದ್ರೂ ಕೂಡ ಅವನ ಜ್ಞಾನ ಶರೀರದಲ್ಲಿ ತುಂಬ ಆಗತೈತಿ ಅಂತ ಅವ್ರು ಅಂತಾರೆ. ಅವ್ರಂತಾರೆ. ಆದರೂ ಕೂಡ ಅದು ವಾಸ್ತವಿಕವಾಗಿ ಈ ರೀತಿ ಅದಕ್ಕೆ ಮಧ್ಯಮ ಪರಿಮಾಣ, ಅಣು ಪರಿಮಾಣ ಮಧ್ಯಮ ಪರಿಮಾಣಗಳೇನು. ಇನ್ನು ಮಧ್ಯಮ ಪರಿಮಾಣವಾದಿಗಳು, ಆ ಮಧ್ಯಮ ಪರಿಮಾಣಗಳ ವಾದಿಗಳು ಯಾರು? ಮಧ್ಯಮ ಪರಿಮಾಣವಾದಿಗಳು ಯಾರು ಅಂತ ಕೇಳಿದ್ರೆ ಅರ್ಹಂತ ತರ. ಅರ್ಹಂತ ಅಂದ್ರೆ ಯಾರು ಅಂತ ಕೇಳಿದ್ರೆ ಅಂದ್ರೆ ಜೈನ್. ಕರೆಕ್ಟ್. ಜೈನ್ ಧರ್ಮದವರು ಆತ್ಮನನ್ನು ಮಧ್ಯಮ ಪರಿಮಾಣ ಅಂತ ಹೇಳ್ತಾರೆ. ಅವ್ರ ಮೇಲೆ ಆಪತ್ತಿ ಕೊಡ್ತಾರೆ. ಅಣು ಪರಿಮಾಣ ಅಲ್ಲ, ಮಧ್ಯಮ ಪರಿಮಾಣದ. ಯಾಕೆ ಅಣು ಪರಿಮಾಣ ಅಂದ್ರೆ ಏನಾಗತ್ತೆ ಅಂತ ಕೇಳಿದ್ರೆ ಅಂದ್ರೆ ಅದು ಜ್ಞಾನ ಆದರೂ ಮತ್ತೆ ಈಗ ದೇಹದ ಅದು ಏಕದೇಶದಲ್ಲೇ ಇರಬೇಕಲ್ಲ. ಅಣು ನಷ್ಟ ಐತಿ ಅಂದಮೇಲೆ ಅಣು ನಷ್ಟ ಇದ್ರೆ ಆ ದೇಹದ ಏಕದೇಶದಲ್ಲಿ ಅದರದು ಅದು ಜ್ಞಾನ ಇರಬೇಕಾಕತಿ. ಇದು ಇಲ್ಲಿ ಅನುಭವ, ನಮ್ಮ ಅನುಭವ ಹಂಗಿಲ್ಲ. ಈಗ ನಮಗ ದೇಹದ ತುಂಬ ಹಿಂಗ ಅಲ್ಲಿ ಕಾಲು ಮಾಡ್ಲಿಕ್ಕೆ ಹೋಗಿದ್ದಿಲ್ಲಿ. ಕಾಲು ಮಾಡ್ಲಿಕ್ಕೆ ಹೋದಾಗ ಒಂದು ಮುಳ್ಳು ಚುಚ್ಚಿತು ಕಾಲಾಗ. ಮುಳ್ಳು ಚುಚ್ಚಿತ, ಮುಳ್ಳು ತಕ್ಕೊಳಕ್ ಹೋದ ಇಲ್ಲಿ ತಲೆಯಾಗ ಒಂದು ಚುಚ್ಚಿತು ಆ ಮ್ಯಾಲಿಂದ. ಆ ಕಾಲಾಗಿನ ಪಾದದಲ್ಲಿ ಚುಚ್ಚಿದ ಮುಳ್ಳಿಂದೂ ಜ್ಞಾನಕತಿಲ್ಲೋ ಅರು. ಮತ್ತು ತಲೆಯಾಗ ಚುಚ್ಚಿದ್ದು ಮತ್ತು ನಖಶಿಖಾ ಪರ್ಯಂತರವಾಗಿ ಈ ಜ್ಞಾನ ಏಕಕಾಲದಲ್ಲಿ ಆಗ್ತದೆ. ಅಂದಮೇಲೆ ವ್ಯಾಪಕ ಐತಿ. ಮತ್ತು ಅಂದಮೇಲೆ ಎರಡು ಏಕಕಾಲದಲ್ಲಿ ನಮ್ಮ ಅನುಭವ ಆಗತಾವು ಅಂದಮೇಲೆ ಆ ಆತ್ಮ ಒಂದೇ ಜಾಗದಾಗಿದ್ರು, ಅಣುವಿನಟ್ಟಿದ್ರು ಒಂದೇ ಜಾಗದಾಗಿದ್ರು, ಅಲ್ಲಿ ಅಟ್ಟ ಗೊತ್ತಾಗ್ತಿತ್ತು. ಮತ್ತು ಈಚೆ ಕಡೆದ್ದು ಹೆಂಗೆ ಗೊತ್ತಾಕತಿ? ಮತ್ತು ಅಂದಮೇಲೆ ಈ ಅನುಭವಕ್ಕೆ ಇಲ್ಲಿ ಕೊರತೆ ಬರ್ತೈತೆ ಅದು. ಆದ್ದರಿಂದ ಇನ್ನೊಂದು ಏನಪ್ಪ ಅಂದ್ರೆ ಆತ್ಮನಿಗೆ ಕರ್ಮಾನುಸಾರ ದೇಹಗಳು ಬೇರೆ ಬೇರೆ ಬರ್ತಾವು. ಬೇರೆ ಬೇರೆ ಬರ್ತಾವಲ್ಲ. ಗಿಡ ಮರ ಕ್ರಿಮಿಗಳ ರೂಪ ಆಗಿ, ಕೀಟ ಪತಂಗಾದಿಯಾಗಿ, ಆಪಕ್ಷಿ ಕುಲವಾಗಿ, ಮೃಗಜಾತಿಯಾಗಿ ಹಿಂಗೆಲ್ಲ ನಿದ್ಕೊಂಡು ಹೇಳ ಅನೇಕ ಜನ್ಮ ಬರ್ತಾವ. ಒಮ್ಮೆ ಆನಿ ಜನ್ಮ ಬರ್ತೈತಿ,
ಆನೆ ಜನ್ಮ ಬರ್ತೈತಿ, ಒಮ್ಮೆ ಇರುವಿ ಜನ್ಮ ಬರ್ತೈತಿ. ಇರುವಿನೂ ಆಗಿ ಹುಡ್ತಾನೆ, ಜೀವನ ಅಲ್ಲ ಅದು. ಹಿಂಗ ಆದಾಗ ಆನೆಯ ದೇಹದಲ್ಲಿ ಆನೆ ಎಷ್ಟು, ಇರುವೆ ದೇಹದಲ್ಲಿ ಇರುವೆ ಎಷ್ಟು ಅವ ಇರ್ತಾನು. ಯಾರು ಹೇಳೋರು? ಮಧ್ಯಮ ಪರಿಮಾಣವಾದಿಗಳು. ಅದಕ್ಕೆ ಜ್ಞಾನ ಶರೀರ ತುಂಬಾ ಆಕೈತಿ ಅಂದ್ರೆ ಆತ್ಮ ಶರೀರದ ಏಟೈತಿ ಆಟದಾಗ ಅದು ತಿಳ್ಕೊಬೇಕು. ಅಣುವಿನಟ್ಟದಾನಂದ್ರೆ ಈ ಮಾತು ಬರೋಬರಿ ಆಗುವುದಿಲ್ಲ ಅದ. ಅದಕ್ಕೆ ದೇಹ ಎಷ್ಟೈತಿ ಅಷ್ಟದಾನು ಅಂತ ಮಧ್ಯಮ ಪರಿಮಾಣವಾದಿಗಳಾದ ಜೈನರು ಹೀಗೆ ಹೇಳ್ತಾರೆ. ಅದಕ್ಕೆ ಇದ ಮಾತ ಯೋಗ್ಯ. ಅಂದಮೇಲೆ ಏನಾಯ್ತು? ಆನೆ ದೇಹದಲ್ಲಿ ಆನೆ ಎಟ್ಟು, ಇರುವೆ ದೇಹದಲ್ಲಿ ಇರುವೆ ಎಟ್ಟು, ಹಿಂಗದಾನು ಅಂತ ಅವರು ಮಧ್ಯಮ ಪರಿಮಾಣವಾದಿಗಳು ಹೇಳಿದರು. ಆದ್ರೆ ಇದರ ಬರೋಬ್ಬರಿ ಹೊಂತತೇನು? ದೇಹದಟ್ಟದಾನಂದ್ರೆ ಬರೋಬ್ಬರಿ ಹೊಂದುವುದಿಲ್ಲ. ಯಾಕೆ ಬರೋಬ್ಬರಿ ಆಗುವುದಿಲ್ಲ ಈ ಮಾತು? ಅವನು ತನ್ನ ಕರ್ಮಾನುಸಾರ ಪುಣ್ಯ ಪಾಪಗಳ ಮೂಲಕವಾಗಿ ಈಗ ಆ ಇರುವೈತಿದು, ಇರುವಿಗೆ ಆನೆ ದೇಹ ಬತ್ತಪ್ಪ, ಇರುವಿಗೆ ಆನೆಯ ದೇಹ ಬತ್ತು. ಮತ್ತು ನಿನ್ನ ಲೆಕ್ಕದ ಪ್ರಕಾರ ಆತ್ಮ ಇರುವಿಯಲ್ಲಿ ಇರುವಿ ದೇಹದಟ್ಟ ಇದ್ದ, ಮತ್ತು ಈಗ ಹೆಂಗೆ ಮಾಡೋದು? ಈಗ ಅದ್ರದ್ದು ಬರೀ ಒಂದು ಬಾಲ್ದಾಗೂ ಪೂರ ಇರೋದಾಗುದಿಲ್ಲ, ಅದು ಪೂರ ದೇಹ ಬಿಡ ಎಲ್ಲ. ಮತ್ತು ಹಂಗೆ ಅದು ಇರುವಿ ಇಟ್ಟಂದ್ರೆ ಮತ್ತೆ ಇಟ್ಟ ಅದು ಮತ್ತು ಅಟ್ಟ ಮತ್ತು ಅಣು ಪರಿಮಾಣ ಅಂದಂಗೆ ಆಯ್ತು ಆಕೈತೆ. ಅದನ್ನು ಮಾತು ಬೇಡ. ಆನೆಯಲ್ಲಿದ್ದಾಗ ಆನೆ ಆಗ್ತಿದ್ದಲ್ಲ ಆತ್ಮ, ಈಗ ಅವನಿಗೆ ಮುಂದೆ ಕರ್ಮಾನುಸಾರ ಇರುವಿ ಜನ್ಮ ಬತ್ತಪ್ಪ. ಇರುವಿ ಜನ್ಮ ಬಂದಾಗ ಆನೆಯಲ್ಲಿ ಆನೆ ದೇಹದಟ್ಟ ಅದಾನಂತೇಳಿ ಆನೆಯ ದೇಹದಟ್ಟ ಆತ್ಮ ಅದಾನ. ಮತ್ತು ಇನ್ನು ಇರುವೆಯಾಗಿ ಎಲ್ಲಿ ಹೋಗಿಸ್ತಾವ ಅವನು? ಇರುವಿ ದೇಹದಾಗ ಆನಿನ ಹೋಗಿಸ್ತೆ ಎಲ್ಲ ಹೊರಗೆ ಉಳಿದ್ಬಿಡ್ತೈತೆ, ಹೌದಲ್ಲ? ಮತ್ತು ಹಿಂಗಾಗಿ ಈ ನಿನ್ನ ಮಾತು ಹಿಂಗೆ ಹೊಂದಾಣಿಕೆ ಆಗುವುದಿಲ್ಲ. ಅದಕ್ಕೆ ಆದ್ದರಿಂದ ಇದು ಸರಿ ಆಗೋದಿಲ್ಲ ಅಂತ ಅಲ್ಲಿ ಇದು ಬರ್ತದೆ. ಆ ಅರ್ಹಂತ ಜೈನನ ಮತ ಅಣುಪರಿಮಾಣದ ನೈಯಾಯಿಕರ ಮಾತೂ ಸರಿಯಲ್ಲ, ಮತ್ತು ಮಧ್ಯಮ ಪರಿಮಾಣವಾದಿಗಳ ಈ ಜೈನ ಅರ್ಹಂತರ ಮತನೂ ಸರಿಯಲ್ಲ ಅಂತ ಅಂದಾಗ ಅವನು ಸಮಾಧಾನ ಹೇಳ್ತಾನೆ. ಏನಂತ? ಅದೇನು ದೋಷ ಇಲ್ಲ, ಆತ್ಮ ಅವ ದೇಹದಟ್ಟು ಇದ್ರೂ ಕೂಡ ಅವನಲ್ಲಿ ಇನ್ನೊಂದು ಕೆಲಸ ಐತಿ. ಏನೈತೆ ಅದು? ಅವನು ಸಂಕೋಚ ವಿಕಾಸ ಉಳ್ಳವದಾನು ಅಂತ ಹೇಳ್ತಾನೆ. ಸಂಕೋಚ ವಿಕಾಸ ಉಳ್ಳವದಾನು ಅಂದ್ರೆ ಅವ ಈಗ ಆನೆ ದೇಹ ಇತ್ತು, ಇರುವಿ ದೇಹ ಬಂದ ನೀವು ಅಂದ್ರಲ್ಲ, ಅವನು ಸಂಕೋಚ ಬಿಡ್ತಾನೆ. ಸಂಕೋಚ ಅಂದ್ರೆ ಸಣ್ಣವಾಗಿ ಇರುವೆಯಾಗ ಹೋಗ್ತಾನೆ. ಮತ್ತು ವಿಕಾಸ ಅಂದ್ರೆ ಇರುವಿಗೆ ಆನೆ ದೇಹ ಬಂದೈತೆ ಅಂದ್ರೆ ವಿಕಾಸ ಹಿಂಗೆ ಮಾಡಿ ನೀವು ಹಂಗೆ ತೊಡ್ಕೋತಿರಲಿಲ್ಲ, ಅಂಗಿ ತೊಟ್ಕೊಳ್ಳುವಾಗ ಹಿಂಗೆ ಮಾಡಿ ತೋಳು ಹಿಂಗೆ ಹಾಕ್ತೀರಿ, ಹಿಂದಿಗಡೆ ಹಿಂಗೆ ಮಾಡ್ತಾನೆ, ಹೌದಲ್ಲ? ಈ ರೀತಿ ಹಿಂಗೆ ಅಲ್ಲಿ ಸಂಕೋಚ ವಿಕಾಸಗಳಿಂದ ಅವನ ವ್ಯವಹಾರ ಇದು ಯಾವ ದೇಹ ಬಂದರೂ ಸರಿ ಹೋಗ್ತೈತಿ ಅಂತಂದ್ರೆ ಅದಕ್ಕೆ ವೇದಾಂತಿಗಳು ಹೇಗ ಅಣು ಪರಿಮಾಣವಾದಿಯ ಮತ ಸರಿಯಲ್ಲೋ ಹಂಗ ಮಧ್ಯಮ ಪರಿಮಾಣವಾದಿಯ ಮತನೂ ಕೂಡ ಸರಿಯಲ್ಲ. ಎರಡೂ
ದೋಷಯುಕ್ತನ ಅದಾವ. ಅದಕ್ಕೆ ಆತ್ಮ ಸಂಕೋಚ ವಿಕಾಸ ಧರ್ಮದಿಂದ ಕೂಡಿದ್ರ ಅವ ಸಾವಯವ ಆಗ್ತಾನೆ. ಯಾಕಂದ್ರೆ ನಮ್ಮ ಕೈಕಾಲ ಇವು ಸಂಕೋಚ ಮಾಡೋದು ಹಿಂಗೆ ಹಂಗೆ ಹಾಕೋದು ಹೇಳಿದಿವಲ್ಲ, ಮತ್ತು ಇವು ಕೈಕಾಲದ ಅವಯವ ಅದಾವ. ಈ ದೇಹ ಸಾವಯವ ಐತಿ, ಇದು ಹಿಂಗೆ ಸಂಕೋಚನೂ ಆಕತಿ ವಿಕಾಸನೂ ಆಕತಿ. ಮತ್ತು ಹಂಗೆ ಆತ್ಮನಿಗೆ ಸಂಕೋಚ ವಿಕಾಸಗಳನ್ನು ಹೇಳಿದ್ದಾದ್ರೆ ಅವ ಏನಕ್ಕನು ಸಾವಯವ ಉಳ್ಳವಾಗ್ತಾನ. ಯಾವುದು ಸಾವಯವ ವಸ್ತು ಇರ್ತೈತಿ ಅದು ಅನಿತ್ಯ ಇರ್ತದ, ಅನಾತ್ಮ ಇರ್ತದ, ಅನಿತ್ಯ ಇರ್ತದ, ಜಡ ಇರ್ತದ. ಇವೆಲ್ಲ ಲಕ್ಷಣ ಅದ್ರ ಕುಂದಿರ್ತಾವ. ಸಂಕೋಚ ವಿಕಾಸ ಉಳ್ಳದ್ದು ಅಂತ ನೀ ಹೇಳಿದೆ ಅಂದ್ರ ಸಂಕೋಚ ವಿಕಾಸ ಉಳ್ಳಂತ ವಸ್ತು ಏನಿರ್ತದ, ಅನಾತ್ಮ ಇರ್ತದ, ಜಡ ಇರ್ತದ, ಅನಿತ್ಯ ಇರ್ತದ. ಆದ್ದರಿಂದ ಆತ್ಮನೇವು ಸಾವಯವ ಅಂತ ಹೇಳಿದರೆ ಅವನು ಏನಾಗ್ಬಿಡ್ತಾನೆ, ಅನಾತ್ಮ, ಜಡ, ಅನಿತ್ಯ ಅಂತ ಹಿಂಗೆಲ್ಲ ಅನೇಕ ದೋಷ ಬಂದ್ಬಿಡ್ತಾವ. ಆದ್ದರಿಂದ ಅವ ಸಂಕೋಚ ವಿಕಾಸ ಉಳ್ಳವನಲ್ಲ, ಅವ ವ್ಯಾಪಕ ಪರಿಪೂರ್ಣನಾಗಿ ಅದಾನ ಅಂತೇಳೇನ. ಅಲ್ಲಿ ಶ್ರುತಿ ಆಕಾಶವತ್ ಸರ್ವಗತಶ್ಚ ನಿತ್ಯ ಅಂತ ಹಿಂಗೆ ವ್ಯಾಪಕ ಅದಾನು ಅಂತ ಹೇಳ್ಕೊಂಡ. ಅಂದ್ರ ಏನ್ ಹೇಳ್ದಂಗಾತು, ಅಣು ಪರಿಮಾಣನೂ ಆತ್ಮ ಅಲ್ಲ, ಮಧ್ಯಮ ಪರಿಮಾಣನೂ ಅಲ್ಲ, ಅಂದ್ರೆ ಅವ ಪರಿಪೂರ್ಣ ಸ್ವರೂಪ ವ್ಯಾಪಕ ಅದಾನು ಅಂತ ತಿಳ್ಕೊಳ್ಳೋದು ಚಲೋ. ಹೆಂಗದ ಯಾರು ವೇದಾಂತಿಗಳು ಹೇಳಿದ ಮಾತು. ಅದಕ್ಕನ ಅಣು ಪರಿಮಾಣ ಮಧ್ಯಮ ಪರಿಮಾಣಗಳ ಎಣಿಕೆ ತನ್ನೊಡ ಕೂಡದಿಹುದರಿಂದೇ ಅಂತ ಹಿಂಗೆ ಹೇಳ್ಯಾರ. ಈ ಅಳತೆ ಅಲ್ಲಿ ಹೊಂದುವುದಿಲ್ಲ ಆತ್ಮನಲ್ಲಿ. ಇನ್ನ ಮೂರನೇ ಚರಣದಿಂದ ಏನ್ ಹೇಳ್ಯಾರು, ಗುಣ ಜಾತಿ ಕರ್ಮಾದಿ ರಹಿತತ್ವದಿಂದೇ ಅಂತ ಹೇಳಿದ್ರು. ಅಲ್ಲಿ ಅವನಲ್ಲಿ ಗುಣ ಜಾತಿ ಕರ್ಮ ಇವು ಕೂಡ ಇಲ್ಲ. ಅವು ಇಲ್ಲದ್ರಿಂದ ಅವ ಪೂರ್ಣದಾನು. ಯಾಕಂದ್ರೆ ಗುಣ ಅಂತ ಅಂದ ಕೂಡ್ಲೇನ ಕಾರ್ಗದಾನು, ಕೆಂಪಗದಾನು, ಹಿಂಗ ಹೌದಲ್ಲ. ಮತ್ತು ಯಾವ ಜಾತಿ ಘಟತ್ವ ಗೋತ್ವ ಹಿಂಗ ಬ್ರಾಹ್ಮಣಾದಿ ಹಿಂಗೇನಾರ ಜಾತಿ ಅವನಲ್ಲಿ ಅದಾವೇನಂದ್ರ ಅವು ಕೂಡ ಇಲ್ಲ. ಮತ್ತು ಕರ್ಮ ಅಂದ್ರೆ ಕ್ರಿಯಾ, ಹೋಗೋದು ಬರೋದು ಹಿಂಗೆಲ್ಲ ಕ್ರಿಯಾಗಳಾಗ್ತಾವಲ್ಲ, ಇವನು ಆತ್ಮನಲ್ಲಿ ಇಲ್ಲ. ಗುಣ ಜಾತಿ ಕರ್ಮ ಇವು ಯಾವು ಅವನಲ್ಲಿ ಇಲ್ಲ. ಆದ್ದರಿಂದ ಅವ ಪೂರ್ಣದಾನ. ಯಾಕಂದ್ರೆ ಪರಿಚ್ಛಿನ್ನ ವಸ್ತು ಏನದಾವಲ್ಲ ಅವುಗಳಲ್ಲಿ ಇವು ಇರ್ತಾವ. ಗುಣ ಆಗಲಿ ಜಾತಿ ಆಗಲಿ ಕರ್ಮ ಆಗಲಿ ಈ ಪರಿಚ್ಛಿನ್ನ ವಸ್ತುಗಳಲ್ಲಿ ಇರ್ತಾವು. ಆತ್ಮ ಪೂರ್ಣದಾನು ಅಂದಮೇಲೆ ಅವನಲ್ಲಿ ಗುಣ ಇಲ್ಲ, ಜಾತಿ ಇಲ್ಲ, ಕರ್ಮ ಇಲ್ಲ. ಗುಣ ಯಾಕಿಲ್ಲ ಅವನಲ್ಲಿ ಅಂತ ಕೇಳಿದ್ರೆ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಶ್ವೇತಾಶ್ವತರೋಪನಿಷತ್ತು ಹೇಳ್ತದೆ. ಆದ್ದರಿಂದ ಅವನಲ್ಲಿ ಆ ಗುಣ ಇಲ್ಲ, ನಿರ್ಗುಣದನವ. ಮತ್ತಿನ್ನು ಜಾತಿ ಯಾಕಿಲ್ಲ? ಜಾತಿ ಯಾಕಿಲ್ಲ ಅಂದ್ರೆ ಒಂದನೇ ಮಾತು, ಅವ ವ್ಯಕ್ತಿ ಅಲ್ಲ. ವ್ಯಕ್ತಿಯನ್ನು ಆಶ್ರಯ ಮಾಡಿಕೊಂಡು ಜಾತಿ ಇರ್ತೈತಿ. ಅಲ್ಲದೆ ಜಾತಿ ಲಕ್ಷಣನು ಅವನಲ್ಲಿ ಕುಂಡ್ರಂಗಿಲ್ಲ. ಏನದು ಜಾತಿ ಲಕ್ಷಣ ಅಂದ್ರ ಏಕತ್ವೇ ಸತಿ ಅನೇಕ ಸಮವೇತತ್ವಂ ಜಾತಿ. ಜಾತಿ ಅದಕ್ಕೆ ಅನ್ಬೇಕು ಅಂತ ಕೇಳಿದ್ರೆ ಏಕತ್ವೇ ಸತಿ ಅನೇಕ ಸಮವೇತತ್ವಂ ಜಾತಿ.
ಏಕತ್ವೇ ಸತಿ. ಏಕ ಅಂದ್ರೆ ಒಂದೇ ಇರಬೇಕದು, ತಾನು ಒಂದೇ ಇದ್ದು ಅನೇಕ ಸಮವೇತತ್ವಂ, ಅನೇಕರಲ್ಲಿ ಅದು ಸಮವೇತವಾಗಿರ್ಬೇಕು, ಅನುಸೂತವಾಗಿರ್ಬೇಕು. ಸಾಮಾನ್ಯ ಈಗ ಮನುಷ್ಯತ್ವ ಅನ್ನೋದು ಒಂದು ಜಾತಿ, ಇದು ಏಕತ್ವೇ ಸತಿ. ಮನುಷ್ಯತ್ವ ಅನ್ನೋದು ಜಾತಿ ಒಂದೈತೆ, ಅದು ಅನೇಕ ಸಮವೇತತ್ವಂ ಅಂದ್ರೆ ಅನೇಕ ಮನುಷ್ಯರಲ್ಲಿ ಅದು ಮನುಷ್ಯತ್ವ ಅನ್ನೋದು ಒಂದ ಹೆಂಗ ಅನುಸೂತವಾಗಿ ಐತಿ. ಆ ರೀತಿ ಇಲ್ಲಿ ಏಕತ್ವೇ ಸತಿ ಅನೇಕ ಸಮವೇತತ್ವ ಜಾತಿ. ಅದು ಏಕತ್ವೇ ಸತಿ ಅನೇಕ ಸಮವೇತ, ಅನೇಕರಲ್ಲಿ ಸಮವೇತವಾಗಿರೋದಕ್ಕೆ ಜಾತಿ ಅಂತಾರ. ಅನೇಕ ಎಲ್ಲಿದಾಗಲಿ ಇರೋದು ಒಬ್ಬನೇ ಅದಾನ. ಒಬ್ಬನೇ ಇದ್ದ ಮೇಲೆ ಮತ್ತ ಅದೊಂದು ಬ್ಯಾರೆ ಜಾತಿ ಇದೊಂದು ಬ್ಯಾರೆ ಜಾತಿ ಹೇಳ್ಬೇಕಾದ್ರೆ ಮತ್ತೆ ಅನೇಕ ಸಮವೇತ ಬೇಕಲ್ಲ. ಅನೇಕ ಅನ್ನೋದು ಇಲ್ಲಿ ಇಲ್ಲ. ಏಕಮೇವ ದ್ವಿತೀಯಂ ಬ್ರಹ್ಮ ಅಂತ ಒಂದೈತೆ ಅಂತ ಹೇಳ್ತಿ. ಒಂದರಾಗ ನೀ ಹೆಂಗೆ ಹೇಳೋವಿಲ್ಲ. ಆದ್ದರಿಂದ ಅದು ಜಾತಿ ಲಕ್ಷಣನೂ ಕುಂದ್ರಂಗಿಲ್ಲ. ಆದ್ದರಿಂದ ಅವನಲ್ಲಿ ಜಾತಿ ಇಲ್ಲ. ಕರ್ಮ ಯಾಕಿಲ್ಲ? ಅವ ನಿಷ್ಕ್ರಿಯ ಅದನು, ಅವ ನಿಷ್ಕ್ರಿಯನ ಅದಾನ. ಆದ್ದರಿಂದ ಕರ್ಮ ಯಾವ ಹೋಗೋದು ಬರೋದು ಏನು ಅವನಲ್ಲಿ ಕರ್ಮ ಇಲ್ಲ. ಆದ್ದರಿಂದ ಅವ ನಿರ್ಗುಣನು ಏಕನು ಅಪರಿಚ್ಛಿನ್ನನಾಗಿ ಇದ್ದಾನೆ. ಆದ್ದರಿಂದ ಗುಣಜಾತಿ ಕರ್ಮಾದಿ ರಹಿತತ್ವದಿಂದೇ ಅಂತ ಹೇಳಿದರು. ಏನು ಕಡೆಗೆ ಏನು ಹೇಳಿದರು? ಕರಣವಿಡಿಯದುದರಿಂದ ಅದ್ವಯನನು ಅಂದ್ರು. ಅಲ್ಲಿ ಕರಣವಿಡಿಯದುದರಿಂದ ಅದ್ವಯನನು ಅಂದ್ರ ಈಗ ನೇತ್ರಾದಿ ಇಂದ್ರಿಯಗಳಾಗಲಿ ಮನಬುದ್ಧಿಯಾದಿಗಳಾಗಲಿ ಇವು ಇನ್ನೊಂದೊಂದು ವಿಷಯ ಮಾಡ್ತಾವ, ತಿಳ್ತಾವ. ಹಿಂಗ ಆ ಆತ್ಮ ಇವಕ್ಕೇನಾರ ಈಗ ಯಾವ ಈ ಜಗತ್ತಿನ ಪ್ರತಿಯೊಂದು ವಸ್ತುವಿನ ತಿಳ್ಕೊತಾವ. ಇವೆಲ್ಲ ನೇತ್ರಾದಿ ಇಂದ್ರಿಯಗಳಾಗಲಿ ಮನಬುದ್ಧಿಯಾದಿಗಲಿ ಕರ್ಣಗಳಾಗಲಿ ಇವೆಲ್ಲ ತಿಳಿತಾವ. ಹಿಂಗ ಅವು ಆ ಆತ್ಮ ಈ ವಸ್ತುಗಳು ಹೆಂಗೆ ವಿಷಯ ಆಕ್ಕವು, ಹಂಗ ಆತ್ಮ ಇವುಗಳಿಗೆ ಕರ್ಣಾದಿಗಳಿಗೆ ವಿಷಯ ಆಗ್ತಾನೆ ಏನು ಅಂದ್ರೆ ಇಲ್ಲ. ಯಾಕಂದ್ರೆ ಈ ಜಗತ್ತಿನ ವಸ್ತುಗಳು ಇವೆಲ್ಲ ಇಂದ್ರಿಯಗಳಿಗೆ ಮನಬುದ್ಧಿಯಾದಿಗಳಿಗೆ ವಿಷಯ ಆಗೋದು ಇದು ಪ್ರತ್ಯಕ್ಷ ಪ್ರಮಾಣದಲ್ಲಿ ಬರ್ತೈತೆ. ಅದು ಲೆಕ್ಕದಿಂದ. ಆದ್ದರಿಂದ ಪ್ರತ್ಯಕ್ಷ ಪ್ರಮಾಣಕ್ಕೂ ಅವ ವಿಷಯ ಇಲ್ಲ. ಯಾಕಿಲ್ಲ ಅಂದ್ರೆ ಅಶಬ್ದ ಅಸ್ಪರ್ಶ ಅರೂಪಂ ಅವ್ಯಯ ಅಂತ ಶ್ರುತಿ ಹೇಳ ವೇದ. ಅಶಬ್ದ ಅಸ್ಪರ್ಶ ಅರೂಪಂ ಅವ್ಯಯ. ಅವನಲ್ಲಿ ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ರೂಪ ಇಲ್ಲ, ರಸ ಇಲ್ಲ, ಗಂಧ. ಮತ್ತೆ ಇವೇನು ತಿಳಿಯವು? ಅದನ್ನ ಬಿಟ್ಟು ಮತ್ತೊಂದು ತಿಳಿಯಕ್ಕೆ ಬರಂಗಿಲ್ಲ. ಅದ ಇಲ್ಲ ಅಂದ್ರೆ ಮತ್ತು ರೂಪ ಇಲ್ಲ ಅಂದ್ರೆ ಕಣ್ಣು ಏನು ನೋಡ್ತೈತೆ ಅದನ್ನು? ಈ ರೀತಿ ಅದಕ್ಕೆ ಪ್ರತ್ಯಕ್ಷ ಪ್ರಮಾಣಕ್ಕೆ ವಿಷಯ ಅಲ್ಲ. ಇವ ಶಬ್ದ ಸ್ಪರ್ಶಾದಿಗಳಿಲ್ಲದ್ರಿಂದ ಪ್ರತ್ಯಕ್ಷ ಪ್ರಮಾಣಕ್ಕೆ ವಿಷಯ ಅಲ್ಲ. ಅನುಮಾನ ಪ್ರಮಾಣಕ್ಕೂ ವಿಷಯ ಇಲ್ಲ. ಯಾಕಿಲ್ಲ? ನಚನೈವ ಲಿಂಗಂ. ಅಲ್ಲಿ ಚಿನ್ನ ಇಲ್ಲ. ಧೂಮತ್ವಾತ ತಿಳ್ಕೆ ಹಿಂಗೆ ಏನಾರ ಹೊಗೆ ನೋಡಿ ಬೆಂಕಿ ಹೇಳಕ ಇಲ್ಲ ಅಂತ ಜೆಂಡಾ ಕಟ್ಟಾರ ಅಂದ್ರೆ ಇದೊಂದು ಮಠ ಐತಿ ಅಂತ ಹಿಂಗೆ ಏನಾರ ಒಂದು ಚಿನ್ನ ಗುರ್ತಲ್ಲಿಲ್ಲ. ಅದಕ್ಕೆ ಚಿನ್ನ ಇಲ್ಲ ಅಂದ್ರೆ ಅನುಮಾನ ಪ್ರಮಾಣಕ್ಕೂ ವಿಷಯ ಇಲ್ಲ. ಉಪಮಾನ ಪ್ರಮಾಣಕರ ವಿಷಯ ಅದಾನೇನು? ಇಲ್ಲ. ಯಾಕಿಲ್ಲ? ಸಾದೃಶ್ಯ ಇಲ್ಲ. ಸಾದೃಶ್ಯ ಇಲ್ಲ ಅಂದ್ರೆ ಉಪಮಾನಕ್ಕೂ ಇಲ್ಲ. ಮತ್ತು ಅರ್ಥಾಪತ್ತಿಗರ ವಿಷಯ ಅದಾನ? ಯಾಕಿಲ್ಲ? ಅಲ್ಲಿ ಸ್ಥೂಲ ಕೃಷಾದಿಗಳಿಲ್ಲ. ಹಿಂಗೆ ಭಾಳ ದಪ್ಪದಾನು. ಪೀನೋ ದೇವದತ್ತ ದಿವಾಭೋಜಿ. ಪೀನೋ ಅಂದ್ರೇನು?
ಫ್ಯಾಟ್. ಹಂಗ ಇದಾಕತಿ. ಹಿಂಗ ಸ್ಥೂಲರ ಇರಬೇಕು, ಇಲಿಕ ಮಾಂತೇಶನ ಗತಿ ತೆಳಗರ ಇರ್ಬೇಕು. ಮತ್ತೆ ಹಿಂಗಿದ್ರೆ ಅಲ್ಲಿ ಅದು ಅರ್ಥಾಪತ್ತಿ ಪ್ರಮಾಣ ಹೇಳ್ತೈತಿ. ಅದಕ್ಕೆ ಹಂಗೂ ಇಲ್ಲ, ಸ್ಥೂಲ ಕೃಷಾದಿಗಳು ಇಲ್ಲದ್ರಿಂದ ಅರ್ಥಾಪತ್ತಿ ವಿಷಯ ಅಲ್ಲ. ಮತ್ತಿನ್ನ ಅನುಪಲಬ್ಧಿಗರ ವಿಷಯದಾನ ಏನು ಅಂದ್ರೆ ಅದಕ್ಕೂ ವಿಷಯ ಇಲ್ಲ. ಯಾಕಿಲ್ಲ? ಅವ ಭಾವರೂಪದಾನ, ಅವ ಆತ್ಮನು ಭಾವರೂಪದಾನ. ಆ ಅನುಪಲಬ್ಧಿಯಿಂದ ಅಭಾವ ಜ್ಞಾನ ಆಕತಿ. ಮತ್ತು ಅದ್ರದ್ದೇನು ಕೆಲಸ ಇಲ್ಲಿ. ಆದ್ದರಿಂದ ಅನುಪಲಬ್ಧಿ ಪ್ರಮಾಣಕ್ಕೂ ವಿಷಯ ಅಲ್ಲ. ಈ ರೀತಿ ಅವ ಈ ನೇತ್ರಾದಿ ಇಂದ್ರಿಯಗಳಾಗಲಿ, ಮನೋಧಿಕರಣಗಳಾಗಲಿ, ಮನೋಬುದ್ಧಿಕರಣಗಳಾಗಲಿ, ಅಥವಾ ಈ ಪ್ರತ್ಯಕ್ಷಾದಿ ಪ್ರಮಾಣಗಳಿಂದಾಗಲಿ ಅವು ವಿಡಿಯದುದರಿಂದೇ ಅಂದ್ರೆ ಅವುಗಳನ್ನು ವಿಷಯ ಮಾಡೋದಿಲ್ಲ, ವಿಷಯ ಮಾಡುವುದಿಲ್ಲ. ಆದ್ದರಿಂದ ಅವ ಏನದನು? ಅದ್ವಯನ. ಅದ್ವಯ ಸ್ವರೂಪದಾನಂದ್ರ ಅವ ಒಬ್ಬನೇ ಅದಾನ. ಅದಕ್ಕೆ ಏಕಮೇವಾದ್ವಿತೀಯ ಬ್ರಹ್ಮ ಅಂತೂ ಹೇಳಿದ್ದಾರೆ. ಆದ್ದರಿಂದ ಈ ರೀತಿಯಾಗಿ ಅಲ್ಲಿ ಆತ್ಮ ಏನದನು? ಪೂರ್ಣದಾನು ಅಂತ ಹೇಳ್ಕೊಂಡು ಬಂದಾರ. ಇನ್ನು ಮುಂದೆ ಮೂರನೇ ನುಡಿಯಿಂದ ಸಕಲಾರ್ಥ ಸಾಧಕನು ಅಹುದರಿಂದೇ ತಿಳಿಯಲ್, ಆ ಸಕಲಾರ್ಥ ಸಂಬಂಧಿ ಅಹುದರಿಂದ ಸಕಲಾರ್ಥ ದೂರನು ಅಹುದರಿಂದೇ ಬಳಿಕಲ್, ಆ ಸಕಲಾರ್ಥನು ಅಹುದರಿಂದ ಅನವಧಿಯಹನು ಅಂತ ಏನಂತಾರ? ಸಕಲಾರ್ಥ ಸಾಧಕನು ಅಹುದರಿಂದೇ. ಹಂಗೆಲ್ಲ ಇದು ಎರಡು ಇದ್ರದ್ದು ಟೈಮ್ ಐತಿ, 2 ತಾಸಿನ ಮೇಲಿಂದ ಐತಿ ಅದು. ಅದು ಅಷ್ಟು ಸುಮ್ಮ ಗುಮ್ ಹೋಗಿ ಇದು ಮಾಡೋದು ಸರಿಯಲ್ಲ, ಉಪಯೋಗ ಅಲ್ಲ ಟೈಮ್. ಅಲ್ಲ ಅದೇ ಏನು ಅದೇನೇ ಮುಂದೆ ಇದು ಆಯ್ತು, ಅದು ಮುಗಿಸೋಣ. ಇಲ್ಲಂದ್ರೆ ಅದು ಮತ್ತು ಏನೋ ಅಂತಾರಲ್ಲ, ಏನಂತ ಹಂಗೇನಿಲ್ಲ, ಅಷ್ಟು ಕೋಲ್ ಏನಿಲ್ಲ. ಅದು ಸಾಮಾನ್ಯ ಏನು ಮೇನ್ ಪಾಯಿಂಟ್ ತಿಳಿಸ್ತೀವಲ್ಲ, ಮುಖ್ಯ ಏನು ಮೇನ್ ಪಾಯಿಂಟ್ಗಳದಾವು ಅವು ಹೇಳ್ಕೊಂಡು ಹೋಗೋದು. ಮೊದಲು ಸ್ಟಾರ್ಟಿಂಗ್ದಾಗ ಇದ ಹೇಳೈತಿ, ಮೇನ್ ಪಾಯಿಂಟ್ ತಿಳಿಸ್ಕೊಂಡು ಹೋಗೋದು. ಭಾಳ ಕೋಲ್ ಆದ್ರೆ ಇದು ವರ್ಷ ಆದ್ರೂ ಮುಗಿಯೋಪಕ್ಕಿ. ಅಲ್ಲಿ ನೀವು 4 ಗ್ರಂಥ ಹೇಳಂದಿರಿ, ನೀವು ವರ್ಷ ಆದ್ರೂ ಮುಗಿಯಂಗಿಲ್ಲ ಅದಾವು. ನಾವು ಉಪಮಾ ಹೇಳೇವಲ್ಲಿ ನಿನಗೆ, ಒಂದ ಪದ 1 ತಿಂಗಳು ಹೇಳೇವಿ ಅಂಥೇಳಿ. ಅದಕ್ಕಾಗಿ ಮತ್ತು ಅಷ್ಟು ಇದಕ್ಕೆ ಹೋದ್ರೆ ಅದು ಇದು ಆಗೋದಿಲ್ಲ, ಸರಿಯಾಗ. ಯಾಕೆ ಮೊದಲು ಆರಂಭ ಮಾಡುವಾಗ ಹೇಳಿರಿ ನೀವು, ಮತ್ತು ನಾವು ಅದಕ್ಕೆ ಇದು ಮಾಡಿವಿ. ಯಾಕಂದ್ರೆ ಅಷ್ಟು ಭಾಳ ಖೋಲ್ ಹೋಗೋದು ಬೇಡ ಹಂಗೆ. ಮತ್ತು ಬರೇ ಬರಗನ ಸುಮ್ಮ ಕೋಲ್ ಮಿಂಚಿನ ಗತೆ ಮಿಂಚು ಹೋಯ್ತು ಅನ್ನೋ ಹಿಂಗೂ ಬೇಡ. ಅದಕ್ಕಾಗಿ ಮೇನ್ ಏನು ತಿಳ್ಕೊಬೇಕಾದನ್ನು ತಿಳಿಸ್. ಈಗ ಅಲ್ಲನ ಇನ್ಕತ್ತ ಅದು ಮುಗಿದು ಹೋಗೋ ಹೈ ಮಾತ. ಮತ್ತು ಈಗ ಮತ್ತು ಇದನ್ನ ತಗೊಂಡು ನಡೆದೇವಿಲ್ಲ. ಮತ್ತು ಅದಕ್ಕಾಗಿ ಎಲ್ಲಿಗೆ ಬಂತು ಸಂಗಯ್ಯ? ಸಕಲಾರ್ಥ ಸಾಧಕನು ಅಹುದರಿಂದ ತಿಳಿಯಲು. ಅಂದ್ರೆ ಇಲ್ಲಿ ಆ ಆತ್ಮನು
ಅನವಧಿಯಹನು ಅಂತೇನು ಹೇಳ್ಯಾರಲ್ಲ, ಅನವಧಿ ಅನವಧಿ ಅಂದ್ರೆ ಅವ ಸೀಮೆ ಇಲ್ಲ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಇಲ್ಲಿ ಹೇಳ್ತಾರ ಅವ್ರು, 4 ಕಾರಣ ತೋರಿಸ್ತಾರೆ. ಸಕಲಾರ್ಥ ಸಾಧಕನಹುದರಿಂದ, ಸಕಲ ಅರ್ಥಗಳಿಗೆ ಅವ ಸಾಧಕದಾನು ಅಂದ್ರ, ಸಾಧಕದಾನು ಅಂತಂದ್ರೆ ಸಾಮಾನ್ಯವಾಗಿ ಈಗ ಒಂದು ಹಗ್ಗದೊಳಗೆ ಸರ್ಪ ತೋರ್ತದ, ಹಗ್ಗದೊಳಗೆ ಸರ್ಪ ತೋರ್ತದೆ. ಅಲ್ಲಿ ಕಲ್ಪಿತವಾದಂಥ ಅಥವಾ ಶುಕ್ತಿಯಲ್ಲಿ ರಜತ ತೋರ್ತದೆ. ಇವು ತೋರ್ಬೇಕಾದ್ರೆ ಅಂದ್ರೆ ಅಧ್ಯಸ್ಥ ವಸ್ತು ಎಲ್ಲಿ ತೋರ್ತಾವಲ್ಲ ಅಲ್ಲಿ, ಅದು ಲೆಕ್ಕದಿಂದ ಎಲ್ಲಿ ತೋರ್ತಾವ ಅಧ್ಯಸ್ಥ ವಸ್ತುವಿಂದ ಮತ್ತು ಉಳಿದದ್ದು ಹಂಗಂದ್ರೆ ಅಲ್ಲಿ ಇಲ್ಲಿ ಉಳಿದದ್ದು ಯಾವುದೂ ಇಲ್ಲ, ಎಲ್ಲ ಅಧ್ಯಸ್ಥನೇ ಐತಿ. ನಿಮಗೆ ಉದಾಹರಣೆ ಕೊಡ್ಲಾಕ ನಾವು ಶುಕ್ತಿ ರಜತ ರಜ್ಜು ಸರ್ಪ ತಗೋತೀವಿ, ಮತ್ತು ಈ ಘಟಪಟಾದಿಗಳು ಇವು ಸತ್ಯ ಅಂತ ಹಿಂಗಂದ್ರೆ ಹಂಗಲ್ಲ, ಅದು ಅವನು ಅಧ್ಯಸ್ಥ ಅದಾವ ಹೇಳ್ತಾನೆ. ಅದಕ್ಕೆ ಸಕಲ ಅರ್ಥ ಅಂದಾಗ ಎಲ್ಲ ಬಂದು ಅಲ್ಲಿ, ಅದು ಪ್ರಾತಿಭಾಷಿಕ ವಸ್ತುನೇ ಇರಲಿ ವ್ಯಾವಹಾರಿಕ ವಸ್ತುನೇ ಇರಲಿ, ಸಕಲ ಅರ್ಥ, ಅರ್ಥ ಅಂದ್ರೆ ವಸ್ತು, ಸಕಲ ಅಂದ್ರೆ ಎಲ್ಲ, ಅದು ಅಧ್ಯಸ್ಥ ವಸ್ತುನ ಪ್ರಾತಿಭಾಷಿಕ ಇರಲಿ ವ್ಯಾವಹಾರಿಕ ಇರಲಿ ಎಲ್ಲ ವಸ್ತುಗಳು ಅಂತ ಅರ್ಥ ಮಾಡ್ಬೇಕು ಅದಕ್ಕೆ. ಆದ್ದರಿಂದ ಇವಕ್ಕ ಆ ಶುಕ್ತಿಯಲ್ಲಿ ರಜತ ತೋರ್ಬೇಕಾದ್ರೆ ಅದಕ್ಕೆ ಆ ಶುಕ್ತಿ ಅದಕ್ಕೆ ರಜತಕ್ಕೆ ಸಹಾಯಕ ಐತಿ, ಸಾಧಕ ಐತಿ ಅಂದ್ರೆ ಅದಕ್ಕೆ ಅನುಕೂಲ ಆಗೈತಿ ಅಂದ್ರೆ ಅದು ಇದ್ದಾಗ ಅದಾಗೈತಿ ಅಂತ. ಅಂದ್ರೆ ಅಧಿಷ್ಠಾನ ಇಲ್ಲದ ಅಧ್ಯಸ್ಥ ವಸ್ತು ತೋರೋದಿಲ್ಲ. ಅಧ್ಯಸ್ಥ ವಸ್ತು ತೋರ್ಬೇಕಾದ್ರೆ ಏನ್ ಬೇಕು? ಅಧಿಷ್ಠಾನ ಬೇಕ. ಅದಕ್ಕೆ ಅಧ್ಯಸ್ಥಕ್ಕೆ ಮತ್ತೆ ಸಾಧಕ ಆಯ್ತಿಲ್ಲ ಅದು, ಅದರಿಂದನ ಅದಿದ್ದಾಗ ಇದು ತೋರಿತು ಅಂತೇಳಿ. ಹೆಂಗ್ ಈ ರೀತಿ ಅಧಿಷ್ಠಾನ ಶುಕ್ತಿ ಇದ್ದಾಗ ಅಲ್ಲಿ ರಜತ ತೋರ್ತದೆ, ಹಾಗಿದ್ದಾಗ ಸರ್ಪ ತೋರ್ತದೆ. ಅದರಂತೆನ ಇಲ್ಲಿ ಆ ಘಟಪಟಾದಿ ಏನದವಲ್ಲ ಅವು ಕೂಡ ಈ ಬ್ರಹ್ಮಾಂಡವೇ ತೋರ್ಬೇಕಾದ್ರೂ ಬ್ರಹ್ಮ ಅಧಿಷ್ಠಾನದ. ಜಗತ್ತಿನ ಪ್ರತಿಯೊಂದು ವಸ್ತುವಿಗೆ ಆ ಬ್ರಹ್ಮರೂಪ ಆತ್ಮ ಅಧಿಷ್ಠಾನದಾನಂತನ ಅವು ಅಧ್ಯಸ್ಥವಾಗಿ ತೋರ್ಯಾವ. ಹೀಗದ. ಅದಕ್ಕೆ ಎಲ್ಲ ಒಂದ ಲೆವೆಲ್ ಐತೆ ಅದಕ್ಕೆ ಎರಡಕ್ಕೂ. ಅದಕ್ಕೆ ಸಹಾಯಕ ಆಗೈತಿ. ಎಲ್ಲಿ ಭ್ರಮ ತೋರ್ತದ ಅಲ್ಲಿ ಅಧಿಷ್ಠಾನ ಇರ್ಲಿಕ್ಕೇ ಬೇಕು. ಅಧಿಷ್ಠಾನ ಇಲ್ಲದ ಅಧ್ಯಸ್ಥ ಅಥವಾ ಭ್ರಾಂತಿ ಆಗೋದೇ ಇಲ್ಲ. ಆದ್ದರಿಂದ ಈ ಕಲ್ಪಿತವಾದ ನಾಮರೂಪ ಜಗತ್ತಿಗೆ ಅಧಿಷ್ಠಾನ ಆ ಬ್ರಹ್ಮ ಅಧಿಷ್ಠಾನದಾನ. ಹೌದಲ್ಲ? ಅಧಿಷ್ಠಾನ ಅಂದ್ರೆ ಅಂದ್ರೆ ಅದಕ್ಕೆ ಕಾರ್ಯಸಹಿತ ಅಜ್ಞಾನ ಸೆ ಆವೃತ ಹೋವೇಸೋ ಅಧಿಷ್ಠಾನ ಅಂತ. ಕಾರ್ಯಸಹಿತ ಅಜ್ಞಾನದಿಂದ ಯಾವುದು ಆವೃತ ಆಗೈತೆ ಅದಕ್ಕೆ ಅಧಿಷ್ಠಾನ ಬೇಕು. ಇದು ಅಧಿಷ್ಠಾನದ ಲಕ್ಷಣ. जो आप निर्विकार रूप से स्थित होवे और अविद्याकृत कल्पित कार्य का आश्रय हुए सो अधिष्ठान. ಯಾವುದು ನಿರ್ವಿಕಾರ ಸ್ವರೂಪದಿಂದ ತಾನಿದ್ದು ಅವಿದ್ಯೆಯಿಂದಾದ ಕಲ್ಪಿತ ಕಾರ್ಯಗಳಿಗೆ ಆಶ್ರಯವಾಗಿರುವುದು ಅದಕ್ಕೆ ಅಧಿಷ್ಠಾನ ಅನ್ನುತ್ತಾರೆ. ಹಿಂಗೆ ಅಧಿಷ್ಠಾನದ ಲಕ್ಷಣ.
ಈ ಅಧಿಷ್ಠಾನ ರೂಪ ಆತ್ಮನು ಈ ಕಲ್ಪಿತ ನಾಮರೂಪ ಪ್ರಪಂಚಕ್ಕನ ಅಧಿಷ್ಠಾನದನು. ಅಲ್ಲಿ ಆ ಆತ್ಮ ಅಥವಾ ಪರಬ್ರಹ್ಮ ವಸ್ತು ಪರಮಾತ್ಮ ಏನದಲ್ಲ ಬ್ರಹ್ಮದ ಅಧಿಷ್ಠಾನದಲ್ಲಿ ಅಧ್ಯಸ್ಥ ಈ ಜಗತ್ತು ತೋರೈತಿ. ಅಂದ ಮೇಲೆ ಅದಕ್ಕೆ ಸಹಾಯಕ ಯಾಕಂದ್ರೆ ಅಧಿಷ್ಠಾನದಿಂದ ಅಧ್ಯಸ್ಥ ತೋರಂಗಿಲ್ಲ, ಅದರಿಂದ ಸಹಾಯಕ ಮಳೆ ಅದಾನ. ಅದರಂತೆ ಕಲ್ಪಿತ ಸ್ವಪ್ನಕ್ಕೂ ಕೂಡ ಅಧಿಷ್ಠಾನ ಸಾಕ್ಷಿ ಅದಾನೆ, ಹೌದಿಲ್ಲ? ಸಾಕ್ಷಿ ಅಂದ್ರೆ ಅವನ ಆತ್ಮ, ಅವ ಅಲ್ಲಿದ್ದಾಗನ ಸ್ವಪ್ನ ಪ್ರಪಂಚ ತೋರ್ಯದ. ಈ ರೀತಿ ಮತ್ತು ಅದಕ್ಕೆ ಸಹಾಯಕ ಅದಾನು. ಈ ರೀತಿ ಅನುಭವ ಸಿದ್ಧವಾದ ಮಾತು ಇದು. ಅವನ ಇಲ್ಲಂದ್ರ ಈ ಸ್ವಪ್ನ ಪ್ರಪಂಚರ ತೋರ್ತಿತ್ತೇನು? ಇಲ್ಲ. ಬೇಡ ಈ ಜಾಗೃತದ ಪದಾರ್ಥರ ತೋರ್ತಿದ್ವೇನು? ಇಲ್ಲ. ಅಲ್ಲಿ ಹಂಗ ದೃಷ್ಟಾಂತದಲ್ಲಿ ಪ್ರಾತಿಭಾಷಿಕ ವಸ್ತುಗಳಲ್ಲಿ ಹಾಗಿಲ್ಲದ ಹಾವು ತೋರಂಗಿಲ್ಲ, ಶುಕ್ತಿ ಇಲ್ಲದ ಬೇಳಿ ತೋರುವುದಿಲ್ಲ. ಹಂಗ ಈ ರೀತಿ ಕಲ್ಪಿತ ಸ್ವಪ್ನಕ್ಕೂ ಕೂಡ ಆ ಸಾಕ್ಷಿ ರೂಪ ಆತ್ಮನೇ ಇದ್ದಾಗ ಸ್ವಪ್ನ ತೋರೈತಿ ಅಂದಮೇಲೆ ಅದಕ್ಕೆ ಸ್ವಪ್ನಕ್ಕೂ ಕೂಡ ಅವ ಸಹಾಯಕ ಅದಾನ. ಬಹಳಷ್ಟು ಸಹಾಯಕ ಅದಾನ. ಅಲ್ಲಿ ಎಲ್ಲ ಅದಕ್ಕೆ ಪ್ರಕಾಶ ಸಹಿತ ತಾನ ಕೊಟ್ಟಾನ. ನೋಡಿ, ಅವನ ಪ್ರಕಾಶದಲ್ಲಿ ಸ್ವಪ್ನ ಪ್ರಪಂಚ ತೋರ್ತದೆ. ಹೀಗೆಲ್ಲ. ಆದ್ದರಿಂದ ಈ ರೀತಿ ಸಕಲಾರ್ಥ ಸಾಧಕನು ಅಹುದರಿಂದೇ ಅಂದ್ರ ಈ ಜಗತ್ತಿನ ವ್ಯಾವಹಾರಿಕ ವಸ್ತು ಆಗಲಿ ಪ್ರಾತಿಭಾಷಿಕ ವಸ್ತು ಆಗಲಿ ಎಲ್ಲ ವಸ್ತು ಇವು ಅಧ್ಯಸ್ಥದಾವು. ಅಂದ ಮೇಲೆ ಇವು ಎಲ್ಲಕ್ಕೂ ಅಧಿಷ್ಠಾನ ರೂಪದಿಂದ ಸಹಾಯಕ ಅದಾನವ ಅಂತ ತಿಳ್ಕೊಳ್ಳೋತನ ಅಲ್ಲಿ ಸಕಲಾರ್ಥ ಸಾಧಕನು ಅಹುದರಿಂದೇ ಅಂತ ಹೇಳ್ಯಾರ. ಅಂದ ತಿಳಿಯಲ್ಲ. ಸಕಲಾರ್ಥ ಸಂಬಂಧಿ ಅಹುದರಿಂದೇ. ಸಕಲಾರ್ಥ ಸಂಬಂಧಿ ಅಂದ್ರ ಏನಪ್ಪಾ ಅಂದ್ರ ಕಲ್ಪಿತ ಪದಾರ್ಥಗಳಿಗೆ ಸಂಬಂಧಿನೂ ಅದಾನ. ಕಲ್ಪಿತ ಪದಾರ್ಥಗಳಿಗೆ ಸಹಾಯಕರ ಅದಾನು, ಸಂಬಂಧಿನೂ ಅದಾನು. ಸಂಬಂಧಿ ಹೆಂಗದಾನು ಅಂತಂದ್ರ ಈಗ ಸುಕ್ತಿಯಲ್ಲಿ ರಜತ ಅಧ್ಯಾಸ ಆಗೈತಿ. ಸುಕ್ತಿಯಲ್ಲಿ ರಜತ ಅಧ್ಯಾಸ ಆಗಬೇಕಾದ್ರೆ ಅಧ್ಯಸ್ಥ ವಸ್ತು ಅಧಿಷ್ಠಾನದ ಸಂಬಂಧ ತಗೊಂಡ ತೋರ್ತೈತಿ ಅಂತ ನೇಮ ಐತಿ. ಏನು? ಅಧ್ಯಸ್ಥ ವಸ್ತು ಅಧಿಷ್ಠಾನದ ಸಂಬಂಧವನ್ನು ತಗೊಂಡ ತೋರ್ತೈತಿ. ಅದಕ್ಕ ಈ ಅಧಿಷ್ಠಾನದ ಸಂಬಂಧ ತಗೊಂಡ ತೋರ್ತೈತಿ ಅಂದ ಮೇಲೆ ಅದಕ್ಕ ಮತ್ತ ಅಲ್ಲಿ ಸಂಬಂಧಿ ಅದಾನಲ್ಲ, ಇಲ್ಲ ಸಂಬಂಧ ಐತಿ ಇಲ್ಲ ಅದ್ರ ಕೂಡ ಸಂಬಂಧ ಅಧಿಷ್ಠಾನದ ಸಂಬಂಧ ಹಚ್ಕೊಂಡ ಅಧ್ಯಸ್ಥ ತೋರ್ತೈತಿ. ಹೀಗೆ ಆದ್ದರಿಂದ ಈಗ ಇದಂ ರೂಪ ಸಂಬಂಧ ತಗೊಂಡು ಇದು ಬೆಳ್ಳಿ ಅತ್ತಾಗಿದೆ. ಶುಕ್ತಿಯ ಇದಂ ರೂಪ ಸಂಬಂಧವನ್ನು ತಗೊಂಡು ಬೆಳ್ಳಿ ಇದು ಬೆಳ್ಳಿ ಅಂತ ಆಗೈತಿ, ಹೌದಿಲ್ಲ? ಆದ್ದರಿಂದ ಈ ರೀತಿ ಸಂಬಂಧ ತಗೊಂಡ ತೋರ್ತೈತಿ ಅದ ಸಂಬಂಧ. ಆದ್ದರಿಂದ ಇದಂ ರಜತಂ ಅಂತ ಇದಂ ಅನ್ನೋದು ಸಾಮಾನ್ಯ ಅಂಶ ಐತಿ. ಆದ್ರಿಂದ ಸಾಮಾನ್ಯ ಅಂಶದ ಸಂಬಂಧ ತಗೊಂಡ ತೋರ್ತೈತಿ. ಸಂಬಂಧ ತಗೊಂಡ ತೋರ್ತೈತಿ ಅದು ಮತ್ತೆ ಎಲ್ಲ ಇದ್ರೊಳಗೂ ಹೇಳೈತಿಲ್ಲ. ಎಲ್ಲಿ ಸ್ವಪ್ನಕ್ಕೂ ಅಧ್ಯಸ್ಥ ಐತಿ. ಸ್ವಪ್ನೂ ಅಧ್ಯಸ್ಥ ಐತಿ ಅಂದ್ರೆ ಆ ಸ್ವಪ್ನ ಪ್ರಪಂಚವು ಕೂಡ ಆತ್ಮನ ಸಂಬಂಧ ತಗೊಂಡ ತೋರ್ತೈತಿಲ್ಲೋ, ತೋರ್ತೈತಿ ಅಂದಮೇಲೆ ಅಲ್ಲಿ ಸ್ವಪ್ನದಲ್ಲಿ ಏನು ತೋರ್ತಾವಲ್ಲ ವಸ್ತು, ಅಲ್ಲೊಂದು ನಾಯಿ ಬಂದಿತ್ತು. ಎಲ್ಲಿ?
ಕನಸಿನ್ಯಾಗ ನಾಯಿ ಬಂದಿತ್ತು. ನಾಯಿ ಬಂದಿತ್ತು ಅಂದ್ರೆ ಇವ ಮತ್ತು ಅಲ್ಲಿ ಯಾರು ಅಧಿಷ್ಠಾನ ಅದಾರ? ಸಾಕ್ಷಿ. ಸಾಕ್ಷಿ ಅಂದ್ರೆ ತಾನೇ ಹೌದಲ್ಲ, ತಾನೇ ಅದನ್ನು. ಮತ್ತೆ ತಾನ ಅದಾನು. ಇದಕ್ಕಿಂತ ಮೊದಲು ಇಲ್ಲಿ ತಿಳ್ಕೊ, ನಾನು ಅಹಂ ಮನುಷ್ಯ ಅಂತ. ಏನಂತಾನೆ? ಅಹಂ ಮನುಷ್ಯ, ನಾನು ಮನುಷ್ಯನಿದ್ದೇನೆ ಅಂತಾನಿಲ್ಲೋ. ನಾನು ಮನುಷ್ಯನಿದ್ದೇನೆ ಅಂತ ಅಂದ ಮೇಲೆ ಇದು ಅಧ್ಯಸ್ಥ ಐತಿ. ಏನು ಅಧ್ಯಸ್ಥ ಐತಿ ಇಲ್ಲ? ಏನೋ ನೀವು ಅಂತಿರತ್ ನಾವು ಹ್ಞೂ ಅಂತೀವ. ಮತ್ತೆ ಮನುಷ್ಯ ಅಂದ್ರೆ ಮತ್ತೆ ಮನುಷ್ಯ ಅಲ್ದ ನಾನು ಧನಾದೇವನ ತಿಳ್ಕ ನಾನು ಮನುಷ್ಯನಿದ್ದೇನೆ ಅಂತ ಅನ್ನೋದು ಅಧ್ಯಸ್ಥ ಐತಿ, ಭ್ರಾಂತಿ ಇದು. ಯಾಕಂದ್ರೆ ನಾವು ಮನುಷ್ಯರು ಅಲ್ಲ. ಯಾಕಂದ್ರೆ ಅಜ್ಞಾನ ಅವಸ್ಥೆಯಲ್ಲಿ ಹಿಂಗಂತಾನವ ನಾನು ಮನುಷ್ಯನಿದ್ದೇನೆ ಅಂತೇಳಿ. ಅವನ ಮುಂದೆ ಹೋಗಿ ಗುರುಶಾಸ್ತ್ರಾದಿಗಳ ಸಹಾಯದಿಂದ ತನ್ನ ಆತ್ಮಸ್ವರೂಪ ತಿಳ್ಕೊಂಡ ಅಂದ್ರ ಏನಂತ? ನಾನು ಬ್ರಹ್ಮನಿದ್ದೇನೆ ಅಂತಾನವ. ಏನಂತಾನ? ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನಿದ್ದೇನೆ. ನಾನು ಮನುಷ್ಯನಿದ್ದೇನೆ ಅನ್ನೋದೈತಿ, ಅದು ಭ್ರಾಂತಿ. ನಾನು ಬ್ರಹ್ಮನಿದ್ದೇನೆ ಅಂತಾನ. ಯಾಕಂದ್ರೆ ಇಲ್ಲಿ ಆ ಆತ್ಮನ ಸಂಬಂಧ ಅದು ಈಗೂ ಐತಿ, ಅದರಲ್ಲಿ ಐತಿ. ಹೌದಲ್ಲ? ಸಾಮಾನ್ಯಾಂಶ ಅದು. ಸಾಮಾನ್ಯಾಂಶ ಅಂತ ಹೇಳ್ಕಂತಾರೆ. ಯಾವುದು ಭ್ರಾಂತಿ ಕಾಲದಲ್ಲಿಯೂ ತೋರುತ್ತದೆ, ಭ್ರಾಂತಿ ನಿವೃತ್ತಿ ಕಾಲದಲ್ಲಿಯೂ ತೋರುತ್ತದೆ, ಅದಕ್ಕೆ ಸಾಮಾನ್ಯಾಂಶ ಅನ್ಬೇಕು ಅಂತ ಲಕ್ಷಣ ಮಾಡ್ಯಾರ. ಇಲ್ಲಿ ನೋಡಿ ಹೆಂಗದು, ಭ್ರಾಂತಿ ಕಾಲದಲ್ಲಿಯೂ ಅಂದ್ರೆ ನಾನು ಮನುಷ್ಯನಿದ್ದೇನೆ ಅನ್ನೋದು ಭ್ರಾಂತಿ ಕಾಲ ಇದು. ನಾನು ಬ್ರಹ್ಮನಿದ್ದೇನೆ ಅನ್ನೋದು ಭ್ರಾಂತಿ ನಿವೃತ್ತಿ ಕಾಲದು. ಅದು ನಾನು ಅನ್ನೋದು ಇದ್ರಾಗೂ ಐತಿ, ಅದ್ರಾಗೂ ಐತಿ. ಯಾಕ? ಅದು ಆತ್ಮನ ಸಂಬಂಧ ಐತಿ. ಹೌದಾ? ಹಿಂಗಿಲ್ಲಿ ತೋರೈತೆ ಆತ್ಮನ ಸಂಬಂಧ ತಗೊಂಡ ನಾನು ಮನುಷ್ಯನಿದ್ದೇನೆ ಅಂದದ್ದ ನಾನು ಬ್ರಹ್ಮನಿದ್ದೇನೆ ಅಂತೇಳಿ ಆತ್ಮನ ಸಂಬಂಧ ತಗೊಂಡು ತೋರೈತಿ. ಅಂದಮೇಲೆ ಕನಸಿನ್ಯಾಗ ನಾಯಿ ಬಂದೈತೆ. ಏನು ಬಂದೈತಿ? ನಾಯಿ ಬಂದೈತಿ. ನಾಯಿ ಐತಿ, ಕನಸಿನೊಳಗೆ ನಾಯಿ ನೋಡ್ತಾನೆ. ಮತ್ತ ಅದು ಅಧ್ಯಸ್ಥಕ್ಕಿಲ್ಲ. ಅಂದ ಮೇಲೆ ನಾನು ನಾಯಿ ಇದ್ದೇನೆ ಅಂತ ಅನ್ಬೇಕಾಗಿತ್ತಲ್ಲ. ಹೌದಿಲ್ಲ? ಲೆಕ್ಕದ ಹಿಂಗೆ ಹೇಳ್ತದೆ ಅಧಿಷ್ಠಾನ. ಇಲ್ಲಿ ಹಂಗ ನಾನು ಮನುಷ್ಯನಿದ್ದೇನೆ ಅಂತ ಅಂದಾನೆ. ಮತ್ತ ಇಲ್ಲಿ ಮತ್ತ ಅದೇ ಮತ್ತ ಆವಾಗ ಆತ್ಮನ ಸಂಬಂಧ ತಗೊಂಡು ತೋರ್ತೈತೆ. ಅದ ಮೇಲೆ ಇದು ಅಧ್ಯಸ್ಥ. ಇದು ನಾನು ಮನುಷ್ಯನಿದ್ದೇನೆ ಅನ್ನೋದು ಬೇಡ, ನಾನು ಅಲ್ಪಜ್ಞನಿದ್ದೇನೆ ಹಿಂಗೆಲ್ಲ ಹೇಳ್ತಾನೆ. ಹಿಂಗೆ ಅವು ಎಲ್ಲ ಜೀವ ಭಾವ ಎಷ್ಟಿದಾವೆ ಎಲ್ಲ ಅಧ್ಯಸ್ಥ. ಹಂಗ ಅಲ್ಲಿ ಆತ್ಮನ ಸಂಬಂಧ ತಗೊಂಡು ತೋರ್ತದ ಮೇಲೆ ಆ ಸ್ವಪ್ನದಲ್ಲಿ ಆ ನಾಯಿ ತೋರಿದ್ದು ಅದು ಕೂಡ ನಾನು ನಾಯಿ ಇದ್ದೇನೆ ತನ್ಬೇಕಾಗಿತ್ತಲ್ಲ ಅಂತ. ಏನಂತೀಯ? ನಾವು ಏನು ಅನ್ನಂಗಿಲ್ಲ ಇದ್ರಾಗ. ಯಾಕೆ ನಾ ಕೇಳ್ತೇನೆ ಅಂದ್ರೆ ನಾ ಇದನ್ನು ಹೇಳೇನಿ, ಅಭ್ಯಾಸ ಮಾಡಿದವ್ರಿಗೆ ಇದನ್ನು ಹೇಳೇನಿ, ಆದ್ರಿಂದ ಕೇಳಿದ್ದೆ ಅಷ್ಟೇ. ಚಲೋ ಟೀಕೆ. ಅದು ಮರಾಠಿ ಹೆಣ್ಮಗಳು ರಂಗೋಲಿ ಹಾಕಿದಂಗೆ ಆಗಿರ್ಬೋದು. ಹೇಳ್ತ ಇರ್ಲಿ ಅಂದರೆ ಅದಕ್ಕೆ ಉತ್ತರ ಇಷ್ಟೇ.
ನಾವು ಜಾಗೃತದಲ್ಲಿ, ಯಾಕಂದ್ರೆ ನಮ್ಮಲ್ಲಿ ಸಂಸ್ಕಾರದ ಮೂಲಕವಾಗಿ, ಯಾಕಂದ್ರೆ ಅಧ್ಯಸ್ಥಕ್ಕೆ ಸಂಸ್ಕಾರ ಒಂದು ಕಾರಣ ಐತಿ. ಐತೆ ಇಲ್ಲ ಏನ್? ಈಗ ಪೂರ್ವದ ಸಂಸ್ಕಾರ ಬೇಕಾದಕ್ಕೆ ಅವಾಗ ಹಾವಿನ ಸಂಸ್ಕಾರ ಇತ್ತು ಅಂದ್ರೆ ಹಾಗದೊಳಗೆ ಹಾವು ಕಾಣ್ತೈತಿ. ಹೌದಿಲ್ಲ? ಅವಾಗ ಹಾವು ಅನ್ನೋದ ಗೊತ್ತಾಗಿಲ್ಲ ಅಂದ್ರೆ ಅವಾಗ ಹಾಕತ್ತೇನ ಇಲ್ಲ. ಆ ರೀತಿ ಹಿಂದೆ ಅವಾಗ ಅನುಭವ ಮಾಡಿದ ಸಂಸ್ಕಾರ ಬೇಕು. ಈ ರೀತಿ ನಾವು ಈ ಜಾಗೃತದಲ್ಲಿ ನಾಯಿಯನ್ನ ಏನತ್ತ ಅನುಭವ ಮಾಡೀವಿ? ನಾನು ನಾಯಿ ಇದ್ದೇನೆ ಅಂತ ಮಾಡೇವೋ, ಇದು ನಾಯಿ ಅಂತ ಮಾಡೇವು, ಇದು ನಾಯಿ ಅಂತ ಇಲ್ಲಿ ಅನುಭವ ಮಾಡೇವು ನಾವು. ಮತ್ತು ನಮಗೆ ಸಂಸ್ಕಾರ ಯಾವ್ದು ಇರ್ತೈತಿ? ಇದು ನಾಯಿ ಅಂತ ಇರ್ತೈತಿ. ಮತ್ತು ಅಲ್ಲಿ ಆ ಸಂಸ್ಕಾರವೇ ಅಲ್ಲಿ ನಿಮಿತ್ತ ಕಾರಣ ಐತೆ ಅದಕ್ಕೆ, ಅಧ್ಯಸ್ಥಕ್ಕೆ. ಅಂದ ಮೇಲೆ ಆ ಸ್ವಪ್ನದಲ್ಲಿ ತೋರಿದಂಥ ನಾಯಿಗೆ ನಾನು ನಾಯಿ ಅಂತ ಅನ್ಬೇಕಾಗಿತ್ತು. ಯಾಕೆ? ಆತ್ಮನ ಸಂಬಂಧ ತಗೊಂಡ್ತೋದೈತೆ. ಆತ್ಮನ ಸಂಬಂಧ ತಗೊಂಡ್ರು ಕೂಡ ಅಲ್ಲಿ ಸಂಸ್ಕಾರ ಅನ್ನೋದು ಮಾತ್ರ ಪಡಿಯ ಇರ್ತೈತಿ. ಯಾಕಂದ್ರೆ ಹೆಂಗದು ಸಂಸ್ಕಾರದ ಪಡಿಯತ್ ಬೀಳ್ತೈತೆ ಅಂದ್ರೆ, ಹೆಣ್ಮಗಳು ಬೇಡ, ಆಕಳದವಲ್ಲ, ಆಕಳ ಅವಕ್ಕ ಬೆದಿಗೆ ಬಂದಾಗ ಹೋರಿ ಬಿಡ್ತಾರೆ. ಚಲೋ ಕಿಲಾರಿ ಹೋರಿ ಇಂದ ಆ ಆಕಳ ನಾವು ಕಟ್ಸಿದ್ರೆ ಅಂಥದ ಕರ ಹುಟ್ಟತೈತಿ ಅಂತ ಹೇಳ್ತಾರೆ. ಹೌದಲ್ಲ? ಆವಾಗ ಏನು ಮಾಡ್ತಾರೆ ಗೊತ್ತೇನ? ಏನು ಮಾಡ್ತಾರಂದ್ರೆ ಆ ಹೋರಿ ಬಿಡ್ತಾರೆ. ಹೋರಿ ಅದರ ಮ್ಯಾಲೆ ಏರಿದ ನಂತರ ಆವಾಗ ಅದರ ಕಿವಿಲೆ ಹಿಂಗೆ ಕಣ್ಣು ಮುಚ್ತಾರೆ. ಏನು ಮಾಡ್ತಾರೆ? ಕಣ್ಣು ಮುಚ್ತಾರೆ. ಕಣ್ಣು ಮುಚ್ಚಿ ಹಿಂದೆಗಡೆ ಆ ಹೋರಿ ಅದರ ಮುಂದೆ ತಂದು ಅದರ ಕಣ್ಣು ತೆರಿತಾರೆ. ಅದನ್ನು ನೋಡ್ತೈತೆ. ಅದು ಅದ ಪಡಿ ಸಂಸ್ಕಾರ ಬರ್ತೈತೆ. ಈಗ ಗಂಡ ಹೆಂಡತಿ ಕೂಡ್ತಾರ. ಆ ಎಳೆದಾಗ ಆಕಿಗೆ ಗರ್ಭ ನಿಲ್ಲೋದು ಸಮಯದಾಗ ಆಕಿ ಸ್ಮರಣದೊಳಗೆ ಗಂಡನ ಸ್ಮೃತಿ ಇತ್ತು ಅಂತಂದ್ರೆ ಆ ಗಂಡನ ಗತೇನ ಅದು ಕೂಸು ಹುಡ್ತತಿ. ಅಂತ ಮರಿದ ಡಿಜಲ್ ಇದಕ್ಕಿದ್ದಂಗ ಹಿಂಗ ಅಕ್ಕವಿಲ್ಲ. ಮತ್ತೊಬ್ಬರು ಬ್ಯಾರೆ ಮನ್ಯಾನ ಅವ್ರು ಯಾರು ಅವ್ರ ಆಯಿ ನೆನಪಾಗಿತ್ತಕ್ಕಿಗಿ ಅಂದ್ರ ಅವ್ರ ಆಯಿಗತಿ ಹುಡ್ತೈತೆ ಅದು. ಅಂದ್ರೆ ಅವ್ರ ಅತ್ತಿ ಹಿಂಗ. ಅದಕ್ಕಾಗಿ ಇಲ್ಲಿ ಪಡಿಯಸ್ಸು ಅನ್ನೋದು ಅದು ಸಂಸ್ಕಾರವೇ ಅಲ್ಲಿ ಪಡಿಯತ್ತಿರ್ತೈತೆ. ಅದಕ್ಕಾಗಿ ಈ ರೀತಿಯಲ್ಲಿ ಏನಾಗ್ತೈತಿ ಅಂದ್ರೆ ಇಲ್ಲಿ ಇದು ನಾಯಿ ಅಂತ ನಾವು ಅನುಭವ ಮಾಡಿವಂದ್ರೆ ಸಂಸ್ಕಾರ ಇದಂ ರೂಪದಿಂದನ ಆಗೈತೆ. ಇದಂ ರೂಪ ಸಂಸ್ಕಾರ ಐತಂದ್ರ ಆ ಸಂಸ್ಕಾರವೇ ಅಲ್ಲಿ ಇರ್ತೈತಿ. ಅದಕ್ಕೆ ಆ ಸ್ವಪ್ನದಲ್ಲಿ ಕಂಡ ನಾಯಿಗೂ ಕೂಡ ನಾನು ನಾಯಿ ತನಗಿಲ್ಲ. ಯಾಕಂದ್ರೆ ಅಲ್ಲಿ ಅನುಭವ ಹಂಗಿಲ್ಲ, ಸಂಸ್ಕಾರ ಹಂಗಿಲ್ಲ. ಇದಂ ರೂಪದಿಂದ ಆಗೈತಿ, ಇದು ನಾಯಿ ಅಂತೇಳಿ. ಆದ್ದರಿಂದ ಸಂಸ್ಕಾರ ಇದಂ ರೂಪದಿಂದ ಐತೆ ಅಂತೇಳಿ ಅಲ್ಲಿ ಇದು ನಾಯಿ ಅಂತ ನಾವು. ಆದ್ದರಿಂದ ಆತ್ಮನ ಸಂಬಂಧ ತಗೊಂಡ್ರು ಕೂಡ ಅದಕ್ಕೆ ಸಂಸ್ಕಾರ ಅನ್ನೋದು ಒಂದು ಕಾರಣ ಐತಿ. ಸಂಸ್ಕಾರ ಅನುಸಾರವಾಗಿ ಅಲ್ಲಿ ಅದರ ವ್ಯವಹಾರ ಆಕತಿ. ಆದ್ದರಿಂದ ಇಲ್ಲಿ ಅವ ನಾನು ನಾಯಿ ಅಲ್ಲಾರ್ದನ ಇದು ನಾಯಿ ಅನ್ನುತ್ತಾನೆ. ಅದಕ್ಕೆ ಕಾರಣ ಇದು ಎದರ ಮೇಲೆ ಬಂತು? ಸಕಲಾರ್ಥ ಸಂಬಂಧಿಯ ಈ ರೀತಿ ಸಂಬಂಧ ಅಂದ್ರೆ ಅಧಿಷ್ಠಾನದ ಸಂಬಂಧ ತಗೊಂಡ ಅಧ್ಯಸ್ಥ ತೋರ್ತದೆ. ಅಂದ್ರೆ ಅದಕ್ಕೆ ಸಂಬಂಧನೂ ಅದ.
ಆದ್ದರಿಂದನ ಅಲ್ಲಿ ಅಸ್ತಿತ್ವ ರೂಪದಿಂದ ಪ್ರತಿಯೊಂದು ಇದೆ ಇದೆ ಅಂತ ತೋರ್ತಾವ. ಸತ್ತಾರೂಪ ಅಸ್ತಿತ್ವ ಅಲ್ಲಿ ಐತಿ. ಈ ದೃಷ್ಟಾಂತಗಳಂತೆ ಸರ್ವಭೂತ ಭೌತಿಕ ನಾಮರೂಪಾತ್ಮಕ ಈ ಪ್ರಪಂಚ ಐತಲ್ಲ, ಎಲ್ಲಕ್ಕೂ ಆತ್ಮನ ಸತ್ತಾನ ಸರ್ವತ್ರ ಸಂಬಂಧ ಐತೆ. ಅದಕ್ಕೆ ಪ್ರತಿಯೊಂದರಲ್ಲಿ ಏನು ಆತ್ಮ ಸತ್ತದನಿಲ್ಲೋ, ಆ ಸತ್ಯತ್ವ ಅನ್ನೋದು ಸದ್ರೂಪ ಐತೆ. ಅದು ಸಾಮಾನ್ಯ ರೂಪ, ಅದು ಇದಮ್ಮದಂತೆ. ಆದ್ದರಿಂದ ಅದು ಅದಕ್ಕೆ ನಿಂತ್ಕೊಂಡು ಇದಮೆನಿಸಿಹುದಾವುದು ಅದಕ್ಕೆ ತಾನಾಶ್ರಯ ಪದವಾಗಿ ಬಾಧೆಯೊಂದದೆ ತೋರುತೆಯ ಸತ್ ಅಂತ ಅಲ್ಲಿ 9ನೇ ಪದ್ಯದಾಗ ಹೇಳ್ಯಾರ. ಆದ್ದರಿಂದ ಘಟ ಅದೇ ಘಟ ಸನ್ ಈ ರೀತಿ ಅದೇ ಅದೇ ಅಂಥೇಳಿ ಇರುವಿಕೆ ಏನೈತಲ್ಲ, ಅದು ಸದ್ರೂಪ ಆತ್ಮನ ಸಂಬಂಧ ತಗೊಂಡ ತೋರ್ತತಿ. ಅದಕ್ಕೆ ಸಂಬಂಧಿಯಾಗಿರುತ್ತಾನೆ. ಈ ಕಾರಣದಿಂದ ಅದು ಎಲ್ಲ ಇದು ಕುರ್ಚಿ ಐತಿ, ಇದು ಗಿಡ ಐತಿ, ಇದು ಹತ್ತು ಕಲ್ಲು ಐತಿ, ಇದು ಕಟ್ಟಿಗೆ ಐತಿ ಅಂತೇಳಿ, ಮತ್ತು ನೀನಿದ್ದಿ, ನಾನಿದ್ದೇನೆ, ಅವನಿದ್ದಾನೆ, ಇದ್ದಾನೆ ಇದ್ದಾನೆ, ಇದ್ದೀಯೇ ಇದ್ದೇನೆ, ಹಿಂಗೆಲ್ಲ ಇರುವಿಕೆ ಸದ್ರೂಪ ಆತ್ಮಂದು. ಅದಕ್ಕೆ ಸರ್ವತ್ರ ಈ ಸದ್ರೂಪ ಅಂತಕ್ಕಂಥದ್ದು ಪ್ರತೀತಿ ಆಗುತ್ತದೆ. ಅರ್ಥಾರ್ಥ ಸಕಲಾರ್ಥದೊಡನೆ, ಸಕಲ ಅರ್ಥಗಳೊಡನೆ ಏನಾಗ್ಯದ ಸಂಬಂಧ ಅದಾನು, ಸಂಬಂಧಿಯಾಗ್ಯಾನು. ಆದ್ದರಿಂದ ಇನ್ನು ಸಕಲಾರ್ಥ ದೂರನಹುದರಿಂದೆ ಬಳಿಕಲ, ಸಕಲಾರ್ಥ ದೂರನು ಅದಾನು. ನೋಡು, ಸಕಲಾರ್ಥ ಎಲ್ಲ ವಸ್ತುಗಳೊಡನೆ ಸಂಬಂಧನೂ ಅದನ, ದೂರನೂ ಇದ್ದಾನೆ. ಸಕಲಾರ್ಥ ದೂರನೂ ಅದಾನಂತೇಳಿ. ಸಕಲ ಅರ್ಥ ಅಂದ್ರೆ ವಸ್ತುಗಳಿಗೆಲ್ಲ ಅವನು ದೂರ ಹೆಂಗದಾನು ಅಂದ್ರ, ಯಾವಾಗ ಅಧಿಷ್ಠಾನದ ಜ್ಞಾನ ಆಕೈತಿ, ಎಲ್ಲ ವಸ್ತು ಅಧ್ಯಸ್ಥದವತ್ತರ ಹೇಳೇವೆ, ಹೌದಾ? ಘಟಪಟಾದಿಗಳಾಗಲಿ ರಜ್ಜು ಸರ್ಪಾದಿಗಳಾಗಲಿ ಅಧ್ಯಸ್ಥ ಅದಾವೆಲ್ಲ. ಅಧ್ಯಸ್ಥ ಅಧಿಷ್ಠಾನದ ಅಜ್ಞಾನ ಕಾಲದಲ್ಲಿ ಇವು ಅಧ್ಯಸ್ಥ ಆಗ್ಯಾವ. ಇನ್ನು ಅಧಿಷ್ಠಾನದ ಯಥಾರ್ಥ ಜ್ಞಾನ ಆಯಿತು ಅಂದ್ರ ಆವಾಗ ಏನಾಕತಿ, ಅಧಿಷ್ಠಾನದ ಯಥಾರ್ಥ ಜ್ಞಾನಾರ್ಥಾರ್ಥ ಈಗ ಅಲ್ಲಿ ತನ ಆಗಲೇ ಸಾಮಾನ್ಯ ರೂಪದಿಂದ ಸಂಬಂಧಿ ಅದ ಅಂತ ಹೇಳಿದ್ರ, ಇನ್ನು ವಿಶೇಷ ರೂಪದಿಂದ ದೂರ ಅದಾನ. ಹಿಂಗ ಇಷ್ಟ ಅರ್ಥ. ಅದಕ್ಕೆ ಸಾಮಾನ್ಯ ರೂಪದಿಂದ ಅವ ಸಂಬಂಧಿ ಅದಾನು, ವಿಶೇಷ ರೂಪದಿಂದ ದೂರ. ವಿಶೇಷ ರೂಪದಿಂದ ದೂರದಾನಂದ್ರೆ ಹೆಂಗ ಅಂದ್ರೆ ಅಧಿಷ್ಠಾನದ ವಿಶೇಷ ಜ್ಞಾನ ಆದ್ರಿ, ಅಧಿಷ್ಠಾನದ ವಿಶೇಷ ರೂಪದ ಜ್ಞಾನ ಆದ್ರೆ, ಶುಕ್ತಿಯ ನೀಲಪೃಷ್ಠ ತ್ರಿಕೋಣಗಳಾಗಲಿ, ಹಗ್ಗದ ಮುಪ್ಪುರಿ ಗುಂಜು ಪುಂಜಾದಿಗಳಾಗಲಿ ಇವು ಕಂಡು ಅಂದ್ರ ಆವಾಗ ಹಗ್ಗದ 3 ಹುರಿಗಳಿಂದ ಕೂಡಿದ ಗುಂಜು ಪುಂಜಾದಿಗಳಿಂದ ಕೂಡಿದ ಹಗ್ಗ ಐತಿದು ಅಂತ ಜ್ಞಾನ ಅದರ. ಸರ್ಪ ಗಯಾ ದೂರ ಗಯಾ, ಭಾಳ ದೂರ ಆಗಿಬಿಡುತ್ತೆ ಸರ್ಪಕ್ಕೆ, ಹೌದಲ್ಲ? ನೀಲಪೃಷ್ಠ ತ್ರಿಕೋಣಾದಿ ಶಿಂಪಿಯ ಯಥಾರ್ಥ ಜ್ಞಾನ ಆಯ್ತು ಅಂದ್ರೆ ಬೆಳ್ಳಿ ಅನ್ನೋದು ದೂರಗಯ. ಹೆಂಗ ಅದಕ್ಕೆ ನಾವು ದೂರದ ಹೇ ಈ ರೀತಿಯಾಗಿ ಅಲ್ಲಿ ಅಂದ್ರೆ ಅಧ್ಯಸ್ಥವೇ ನಿವೃತ್ತಿಯಾಗಿ ಹೋಗ್ಬಿಡ್ತದೆ, ಅಧ್ಯಾಸವೇ ನಿವೃತ್ತಿಯಾಗಿ ಹೋಗ್ಬಿಡ್ತದೆ. ಅಧ್ಯಸ್ತು ವಿಶೇಷಾಂಶದ ಜ್ಞಾನ ಆಯ್ತು ಅಂದ್ರೆ. ಆದ್ದರಿಂದ ಇಲ್ಲಿ ಇದರಂತೆನ ಆತ್ಮನ ವಿಶೇಷಾಂಶ, ಆತ್ಮನ ವಿಶೇಷಾಂಶ ಏನು?
ಅಸಂಗ ಅದ್ವಯ ನಿತ್ಯ ಮುಕ್ತ ಬ್ರಹ್ಮರೂಪ ಅನ್ನುವುದೇ ವಿಶೇಷ ರೂಪ. ನಾನು ಅಸಂಗನಿದ್ದೇನೆ, ಅದ್ವಯನಿದ್ದೇನೆ, ನಿತ್ಯ ಮುಕ್ತನಿದ್ದೇನೆ, ಆನಂದ ಘನ ಸ್ವರೂಪವೇ ಇದ್ದೇನೆ ಅಂತ ಹಿಂಗ ಜ್ಞಾನ ಆದ್ರೆ ವಿಶೇಷ ಇದು ಜ್ಞಾನ. ಇದು ವಿಶೇಷಾಂಶ. ಹೆಂಗ ಹಗ್ಗದ 3 ಹುರಿಗಳಾಗಲಿ, ಶುಕ್ತಿಯ ನೀಲಪೃಷ್ಠ ತ್ರಿಕೋಣಾದಿಗಳು ಇದ್ದ ಎಲ್ಲ ಅವು ಹಿಂಗ ಆತ್ಮ ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣದಾನು ಅಂತ ಹಿಂಗೆಲ್ಲ ಅವನ ಲಕ್ಷಣಗಳ ಯಥಾರ್ಥ ಜ್ಞಾನ ಆಗಿಬಿಟ್ರೆ ಇದು ವಿಶೇಷಾಂಶ ಅಂತಾರೆ ಅದಕ್ಕೆ. ಇಲ್ಲಿ ನಾನು ಇದ್ದೇನೆ ಅನ್ನೋ ಜ್ಞಾನ ಅಂತೂ ಎಲ್ಲರಿಗೂ ಐತಿ, ಹೌದಲ್ಲ? ನಾನು ಇದ್ದೇನೆ ಅನ್ನೋ ಜ್ಞಾನ ಎಲ್ಲರಿಗೂ ಐತಿ. ಸಾಮಾನ್ಯ ಜ್ಞಾನ ಇದೆ. ಯಾಕೆ ಸಾಮಾನ್ಯ ಜ್ಞಾನ? ಇದ್ದೇನೆ, ಏನಿದ್ದೀಯಾ ಅಂತ ಹೇಳಿದ್ರೆ ಅದು ಗೊತ್ತಿಲ್ಲ, ಅದೇ ಗೊತ್ತಿಲ್ಲ. ನೀ ಏನದಿ ಮನುಷ್ಯ ಅದೇನಂದ ಭ್ರಾಂತಿ ಆಯ್ತು ಮತ್, ಹೌದಿಲ್ಲ? ನಾ ಏನಿದ್ದೀಯ ಅಂದ್ರೆ ನಾನು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಪರಬ್ರಹ್ಮ ಸ್ವರೂಪನಿದ್ದೇನೆ ಅಂದ್ರೆ ವಿಶೇಷ ಜ್ಞಾನ ಆಯ್ತು. ಕೆಟ್ಟಾಯ್ತು ನೋಡೋದು. ನಾನು ಇದ್ದೇನೆ ಅಂದಾನೆ, ಇದ್ದೇನಂದ್ರೆ ಸಾಮಾನ್ಯ ಜ್ಞಾನ. ಏನು ಇದ್ದೀಯಾ ನೀ ಅಂತ ಕೇಳಿದ್ರೆ ನೀ ಏನಾರ ಅದಿ, ಏನದಿ ಅಂದ್ರ ನಾ ಮನುಷ್ಯ ಅದೇನಿ ಅಂತಂದ್ರೆ ಭ್ರಾಂತಿ ಆಯ್ತು ಅಂತ ಹೇಳಿ. ನಾನು ಸಚ್ಚಿದಾನಂದ ಸ್ವರೂಪ ಬ್ರಹ್ಮನಿದ್ದೇನೆ ಅಂದ್ರೆ ವಿಶೇಷ ಜ್ಞಾನ. ಹೆಂಗೆ ಈ ರೀತಿ ಅಲ್ಲಿ ಅದ್ವಯ ಆನಂದ ಇವೆಲ್ಲ ಅಧಿಷ್ಠಾನದ ವಿಶೇಷ ರೂಪ ಜ್ಞಾನ ಅಂತಾರೆ. ಈ ರೀತಿ ನಾಮರೂಪಾತ್ಮಕ ಸಕಲ ಜಗತ್ತು ಆತ್ಮನಲ್ಲಿ ಕಲ್ಪಿತವಾಗ್ಯದ. ಆತ್ಮ ಅದ್ವಯ ಆನಂದ ಸ್ವರೂಪ ಅಂಥೇಳಿ ಈ ಜ್ಞಾನ ಆಯ್ತು ಅಂತಂದ್ರ ಅಂಥ ಆತ್ಮನಲ್ಲಿ ಜಗತ್ತು ಕಲ್ಪಿತವಾಗಿ ತೋರ್ಯದ. ಅದ್ವಯ ಆನಂದ ರೂಪ ಪರಮಾತ್ಮನ ಯಥಾರ್ಥ ಜ್ಞಾನ ಆಯ್ತು ಅಂದ್ರೆ ಈ ಜಗತ್ತನ್ನು ಭ್ರಾಂತಿನ ಹೋಗಿ ಬಿಡ್ತಾ ಇದೆ. ಆದ್ದರಿಂದ ಆತ್ಮ ಜಗದ್ರೂಪ ಭ್ರಮಕ್ಕೆ ಅಧಿಷ್ಠಾನ ರೂಪದಿಂದ ಅವ ಏನಾಗ್ಬಿಡ್ತಾನ? ದೂರ ಆಗ್ಬಿಡ್ತಾನ, ಹೌದಲ್ಲ? ಅದಕ್ಕ ಸಕಲಾರ್ಥ ದೂರನು ಅಂತ ಹೇಳಲ್ಪಟ್ಟಕ್ಕೆ. ಇಲ್ಲಿಯವರೆಗೆ 4 ಚರಣಗಳಿಂದ ಈ 4 ಕಾರಣಗಳನ್ನ ವಿಚಾರ ಮಾಡಿ ನೋಡಿದಾಗ ಆತ್ಮ ಹೆಂಗದಾನು ಅಂದ್ರ ಅನವಧಿಯ ಅಂದ್ರ ಇಲ್ಲಿ ಇನ್ನೊಂದು ಉಳಿದೈತಿ. ಸಕಲಾರ್ಥ ದೂರ ಆಗೈತಿ. ಸಕಲಾರ್ಥನಹುದರಿಂದ ಅನವಧಿಯನು ಅಂತ ಐತಿ. ಸಕಲಾರ್ಥನವು ಆಗಲೇ ಸಕಲಾರ್ಥ ಸಾಧಕ ಅದಾನ, ಆಮೇಲೆ ಸಂಬಂಧಿ ಅದಾನ, ಆಮೇಲೆ ದೂರ ಅದಾನು ಅಂತ 3ನೇದ್ರಾಗ ಹೇಳೈತಿ. ಇನ್ ಮೇಲೆ 4ನೇ ಚರಣ ಏನೈತಿ? ಸಕಲಾರ್ಥನು ಅಹುದರಿಂದ ಅನವಧಿಯನು. ಅಹುದರಿಂದ ಅನವಧಿಯನು ಅಂತ ಹೇಳಿದ್ರು. ಸಕಲಾರ್ಥ ಅದಾನು ಅಂದ್ರ ಎಲ್ಲ ವಸ್ತು ಅವನ ಅದಾನಂತ, ಹೌದಲ್ಲ? ಸಕಲಾರ್ಥ ಅದಾನಂದ್ರ ಎಲ್ಲ ವಸ್ತು ಅವನ ಅದಾನು. ಆಮೇಲೆ ಅದ್ಯಾಂಗ ಎಲ್ಲ ವಸ್ತು ಅವನ ಅದಾನು ಅಂತ ಕೇಳಿದ್ರೆ ಹಾವಾಗಿ ತೋರಿದ್ದೇನದ? ಹಗ್ಗನ, ಹೌದಲ್ಲ? ಹಗ್ಗ ಇದ್ದಿದ್ದಿಲ್ಲ ಅಂದ್ರೆ ಅದೆಲ್ಲಿ ತೋರ್ತಿತ್ತು? ಮತ್ತ ಹಗ್ಗನ ಹಾವಾಗಿ ತೋರೈತಿ, ಹೌದಿಲ್ಲ? ಶುಕ್ತಿಯ ಬೆಳ್ಳಿಯಾಗಿ ತೋರೈತಿ. ಈ ರೀತಿ ಸ್ವಪ್ನ ತೋರ್ಬೇಕಾದ್ರೂ ಸ್ವಪ್ನ ಪದಾರ್ಥ ಆದವ್ರು ಯಾರ?
ಸಾಕ್ಷಿನ ಸ್ವಪ್ನದ ಪದಾರ್ಥ ಆಗೈತೆ. ಹೆಂಗೈತಿ? ಆ ಸಾಕ್ಷಿನ ಸ್ವಪ್ನದ ಪದಾರ್ಥಗಳಾಗಿ ತೋರ್ಯಾನ. ಹೀಗೆ ಈ ರೀತಿ ರಜ್ಜು ಸರ್ಪ, ಸುಕ್ತಿ ರಜತ, ಸ್ವಪ್ನ ಪದಾರ್ಥ ಹಿಂಗೇನು ಇವು ದೃಷ್ಟಾಂತಗಳಿದಾವಲ್ಲ, ಇದರಂತೆ ಆತ್ಮ ಸರ್ವನಾಮರೂಪಾತ್ಮಕ ಜಗತ್ತಾಗಿ ತೋರಿದವ ಯಾರು? ಆತ್ಮನೇ ಜಗತ್ತಾಗಿ ತೋರಿದವನು ಅವನ ಅದಾನ. ಯಾಕಂದ್ರೆ ಮತ್ತೊಂದು ವಸ್ತುನೇ ಇಲ್ಲ ಇಲ್ಲಿ, ಮತ್ತೊಂದು ವಸ್ತು ಇಲ್ಲ. ಏಕಮೇವ ದ್ವಿತೀಯಂ ಬ್ರಹ್ಮ ಅಂತೇಳಿ ಒಂದದು ಅದ ಇದ್ದದ್ದು. ಮತ್ತಿಲ್ಲಿ ಏನಾರ ಐತಿ ತೋರ್ತೈತಿ ಅಂದ್ರೂ ಅದ. ಹೀಗದ. ಆದ್ದರಿಂದ ಶ್ರುತಿಗಳು ಕೂಡ ಸರ್ವಂ ಖಲ್ವಿದಂ ಬ್ರಹ್ಮ ಆತ್ಮೈವೇದಂ ಸರ್ವಂ ನೇಹನಾನಾಸ್ತಿ ಕಿಂಚನ, ಈ ರೀತಿ ಶ್ರುತಿಗಳು ಹೇಳೋಣದ್ರಿಂದ ಇಲ್ಲಿ ಇನ್ನೊಂದು ಅನ್ನೋದಕ್ಕೆ ಆಸ್ಪದನೆ ಇಲ್ಲ. ಎಲ್ಲ ವಸ್ತು ಎಲ್ಲ ರೂಪವು ತಾನಂತೆ ಎಲ್ಲೆಲ್ಲಿಯೂ ತುಂಬಿಹನಂತೆ. ಹಿಂಗ ಅದು ಮುಂದೂ ಹೇಳ್ಯಾರ ಅವ್ರು. ಏನು ಹೇಳ್ಯಾರು? ಎಲ್ಲ ರೂಪವು ತಾನಂತೆ ಎಲ್ಲೆಲ್ಲಿಯೂ ತುಂಬಿಹನಂತೆ ಅಲ್ಲೆಲ್ಲರ ಸುತ್ತ ಗುಡಿಗಳ ಹುಡುಕುತ್ತ ಎಲ್ಲರ ಕಣ್ಣಿಗೆ ಕಲ್ಲಂತೆ ಅಂತ ಹೇಳ್ಯಾರ ಅವ್ರು. ಆ ಕಲ್ಲಂತ ಕಾಣೋದು, ಕಲ್ಲಂತ ಕಾಣೋದು ಕೂಡ ಅವನೇ ಅದಾನ. ಹಿಂಗದ. ಅದಕ್ಕೆ ಅದ್ರ ಹೊರತು ಇನ್ನೊಂದು ವಸ್ತುನೇ ಇಲ್ಲ. ಹೆಂಗ ಸಿನಿಮಾದಾಗ ಎಲ್ಲ ಆಗಿ ತೋರಿದ್ದೇಳದು ಪ್ರಕಾಶವೇ. ಅದಕ್ಕೆ ಈ ರೀತಿಯಾಗಿ ವಿಚಾರ ಮಾಡಿ ನೋಡಿದ್ರ ಆತ್ಮ ಅನವಧಿಯಹನು ಅಂದ್ರ ಮತ್ತೆ ಎಲ್ಲ ಅವನ ಅದಾನಂದ್ರ ಮತ್ತೆ ಅವಂಗೆ ಎಲ್ಲಿ ಸೀಮಿ ಮತ್ತೊಂದರ ಇಲ್ಲ ಮತ್ತೊಂದು ಇಲ್ಲ ಅಂದ್ರೆ ಮತ್ತೆ ಸೀಮೆಯಲ್ಲಿ ಹಾಕವ್ ಇದು ನಮ್ಮದು ಇದು ಅವ್ರದು ಅಂತೇಳಿ. ಮತ್ತೊಂದು ಇಲ್ಲ ಅಂದ್ರೆ ಎಲ್ಲ ಏಕ. ಹಿಂಗೈತಿ. ಅದಕ್ಕನ ನಾಮರೂಪಗಳುಂಟೆ ಅರಸಲು ಸೀಮೆ ರಹಿತನು ತಾನೇ ಒಬ್ಬನೇ ಭೂಮರೂಪದ ದಕ್ಷಿಣಾಮೂರ್ತಿಂಗೆ ನಮಿಸುವನು ಅಂತ ಹೇಳ್ಯಾರ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ. ನಾವೇನು ಮಾಡಬೇಕು? ನಾಮರೂಪಗಳುಂಟೆ ಅರಸಲು ಅಂದ್ರೆ ಆ ನಾಮ ರೂಪ ಇವೆರಡ ತೆಗೆದು ಬಿಡೋದು. ಯಾಕೆ ಅವು ಮಾಯೆ ಸ್ವರೂಪದವು. ಅವೆರಡು ತೆಗೆದು ಬಿಟ್ಟು ಅವನು ಬೇಡ್ತಿ ಅಂದ್ರೆ ಸೀಮೆ ರಹಿತನು, ಸೀಮಾನವ ಇಲ್ಲ, ಅಲ್ಲಿ ಮುಗಿತ. ಅಲ್ಲಿಂದ ನಡು ಒಂದು ಒಡ್ಡ ಹತ್ತೇಳಿ ಹಾಕಿರ್ತಾರಲ್ಲ, ತೆಗೆದು ಬಿಟ್ರೆ ಮಾತಾ ಮುಗೀತು. ಮತ್ತೇನು? ಬೆಳಗೊಂದು ಕಲ್ಲು ನಿಂದಿರ್ತಿರ್ತಾರ ಅಲ್ಲಿ, ಹೌದಿಲ್ಲ? ಈ ಸೀಮಿ ಕಲ್ಲು ತರ ಅದಕ್ಕೆ. ಸೀಮಿ ಕಲ್ಲ, ಈ ಕಲ್ಲಿನಿಂದ ಈಚೆ ಕಡೆ ನಮ್ಮ ಹೊಲ, ಆಚೆ ಕಡೆ ನಿಮ್ಮ ಹೊಲ. ಆ ಕಲ್ಲ ಕಿತ್ತುಗುದ್ರ ಎಲ್ಲ ನಮ್ಮ ಹೊಲ ಮುಗೀತು. ಮತ್ತೇನು? ಹಿಂಗದ. ಈ ರೀತಿ ಅದಕ್ಕಾಗಿ ಇಲ್ಲಿ 4 ಹೇಳ್ಕೊಂಡು ಬಂದ್ರು ಭಗವಾನ್. 3 ಆದು ಈಗ ಆಗಲಿ. ಆಯ್ತು ತಗೋ. ಯಾಕಂದ್ರೆ ಒಂದೊಂದು ಪದ ಮುಗಿಸೋನು. ಆಯ್ತು, ಇನ್ನೇನು ಲಘು ಮುಗಿದಿತ್ತು. ಗಗನದಂದದಿ ನಿರವಯವನ ಹೋದರಿಂದೆ. ಯಾಕಂದ್ರೆ ಈಗ ಇಟ್ಟಕ ಬಿಟ್ರೆ ಭಾಳ ಇಲ್ಲ, ಮತ್ತೆ ಅಜಿ ಮಾಡಿ ಕೊರತು ಬೀಳ್ತೈತೆ ನೋಡು. ಏನಂತೀಯ? ಜಯ ಮಂಗಲಂ, ಜಯ ನಮ ಪಾರ್ವತಿ ಪತಿ ಹರ ಮಹಾದೇವ.